सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ ಪರಿಚಯ. ಮೊದಲಿಗೆ ಪ್ರಾರ್ಥನೆ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಲೈಫ್ ಈಸ್ ಆಲ್ವೇಸ್ ಚಾಲೆಂಜಿಂಗ್ ಅಂತ ಹೇಳ್ತಾರೆ. ಬದುಕು ಅನ್ನುವಂತಹದ್ದು ಪ್ರತಿ ಘಟ್ಟದಲ್ಲೂ ಕೂಡ ನಾವು ಅವುಗಳನ್ನು ಅಲ್ಲಿ ಬರುವಂತಹದ್ದನ್ನು ಎದುರಿಸ್ತಾ ಹೋಗಬೇಕಾಗುತ್ತೆ. ಸಮ್ಟೈಮ್ಸ್ ತಿಳಿದವರು ಹೇಳ್ತಾರೆ ಇಟ್ಸ್ ಆಲ್ವೇಸ್ ಎ ಸ್ಟ್ರಗಲ್ ಅಂತ ಕೂಡ ಹೇಳ್ತಾರೆ. ಅಂದರೆ ಹಾಗಾದ್ರೆ ಇಷ್ಟೇನಾ ಲೈಫು? ದೆರ್ ಈಸ್ ಆಲ್ವೇಸ್ ಎ ಸ್ಟ್ರಗಲ್, ದೆರ್ ಈಸ್ ಆಲ್ವೇಸ್ ಚಾಲೆಂಜಿಂಗ್. ಯಾಕೆ ಇವೆಲ್ಲ? ಬಿಕಾಸ್ while addressing to these challenges and these struggles ನಮಗೆ ಅನೇಕ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಸೊ ಒಂದು ಜ್ಞಾನ ನಮಗೆ ಸಿಗಬೇಕು ಅಂತಂದರೆ ಆ ಜ್ಞಾನವನ್ನು ಮುಚ್ಚಿರುವಂತಹ ಆ ಒಂದು ಆವರಣವನ್ನು ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ಜ್ಞಾನವನ್ನು ಮುಚ್ಚಿರುವಂತಹ ಆ ಪರದೆ ಮೇ ಅಪಿಯರ್ ಆ್ಯಸ್ ಚಾಲೆಂಜ್, ಇಟ್ ಮೇ ಅಪಿಯರ್ ಆ್ಯಸ್ ಸ್ಟ್ರಗಲ್, ಬಟ್ ಒನ್ಸ್ ಇಲ್ಲ ನನಗೆ ಸಮಥಿಂಗ್ ಈಸ್ ದೇರ್, ಐ ನೀಡ್ ಟು ನೋ, ಸೊ ಲೆಟ್ ಮಿ ಅಡ್ರೆಸ್ ಟು ಇಟ್. ಒಂದ್ಸಲಿ ನಾವು ತೀರ್ಮಾನ ತಗೊಂಡು ಅಲ್ಲಿರೋಂತಹ ಗಂಟುಗಳನ್ನು ನಾವು ಬಿಡಿಸುವಂತಹ ಪ್ರಯತ್ನವನ್ನು ಮಾಡಿದಾಗ ವಿ ಸಿ ನೋ ಮೋರ್ ಚಾಲೆಂಜ್, ವಿ ಸಿ ನೋ ಮೋರ್ ಸ್ಟ್ರಗಲ್. ಲೈಫ್ ಈಸ್ ವೆರಿ 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 ಸಿಂಪಲ್. ಸೊ ಲೈಫ್ ಈಸ್ ವೆರಿ ಸಿಂಪಲ್. ದೆರ್ ಈಸ್ ನೋ ಚಾಲೆಂಜ್, ದೆರ್ ಈಸ್ ನೋ ಸ್ಟ್ರಗಲ್. ಬಟ್ ನಾವು ಆ ಒಂದು ಲೈಫ್ನ ಅನುಭವಿಸಬೇಕು ಅಂತಂದರೆ ನಮಗೆ ಸ್ವಲ್ಪ ಜ್ಞಾನ ಬೇಕು. ಆ ಜ್ಞಾನವನ್ನು ಹೇಗೆ ಪಡ್ಕೊಳ್ಳೋದು ಅಂತಂದರೆ ನಮಗೆ ಎದುರಾಗುವಂತಹ ಕೆಲವು ಸಮಸ್ಯೆಯಂತೆ ತೋರುವಂತಹ ಕೆಲವುಗಳನ್ನು ನಾವು ಅವುಗಳ ಆಳಕ್ಕಿಳಿದು ಅವುಗಳನ್ನು ಸುಲಭವಾಗಿ ನಾವು ಬಿಡಿಸ್ಕೊತಾ ಹೋಗಬೇಕಾಗತ್ತೆ. ಅಲ್ಲಿ ಇಂತಹ ಪ್ರಯತ್ನಗಳನ್ನು ಮಾಡಿದಾಗ ಕೆಲವೊಮ್ಮೆ ನಾವು ನಿರೀಕ್ಷೆ ಮಾಡಿದಂತಹ ಫಲಗಳು ಸಿಗುತ್ತೆ, ಕೆಲವೊಮ್ಮೆ ನಮಗೆ ಅರ್ಥ ಆಗೋದೇ ಇಲ್ಲ. ಈಗ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ, ಕೆಲವರು ಆಲ್ವೇಸ್ ಬ್ಯುಸಿ, ಏನೋ ಒಂದು ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ದೇ ಆಲ್ವೇಸ್ ಪುಟ್ ಲಾಟ್ ಆಫ್ ಎಫರ್ಟ್ಸ್. ಆದರೆ ಅವರ ಪಾಲಿಗೆ ಅವ್ರು ಹಾಕುವಂಥ ಎಫರ್ಟ್ಸ್ಗೆ ದ ರಿಸಲ್ಟ್ ಈಸ್ ಝೀರೋ. ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಅವರು ಯಾವುದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತಹದ್ದು ಅವ್ರಿಗೆ ಸಿಗದೆ ಅದನ್ನು ಅನುಭವಿಸೋದಿಲ್ಲ. ಆದರೆ ಎಲ್ಲೋ ಕೆಲವರು ಬಹಳ ಆರಾಮಕ್ಕೆ ಇರ್ತಾರೆ, ಅವರು ಸುಮ್ಮನೆ ಇದ್ದಾರೆ, ಏನೂ ಮಾಡ್ತಾ ಇಲ್ಲ ಅಂತಹವ್ರನ್ನ ನೋಡಿದಾಗ ಆದರೆ ಅವ್ರಿಗೆಲ್ಲವೂ ಸಿಕ್ಕಿರುತ್ತೆ. ಅದು ಎಲ್ಲಿಂದ ಬಂತು, ಹೇಗೆ ಬಂತು? ಅದಕ್ಕಾಗಿ ಕಷ್ಟಪಡ್ತಾ ಇರೋನಿಗೆ ಅದು ಸಿಗ್ತಾನೇ ಇಲ್ಲ. ಕಷ್ಟವನ್ನೇ ಪಡೆದೇ ಇರುವಂತಹ ಮನುಷ್ಯ ಕೂತ ಜಾಗದಲ್ಲಿ ಅವನಿಗೆಲ್ಲವೂ ಸಿಗ್ತಾ ಇದೆ. ಸೊ ಇವಕ್ಕೆಲ್ಲ ಕಾರಣ ಏನು? ಯಾಕೆ ಹೀಗಾಗುತ್ತೆ? ಒಂದೇ ಫ್ಯಾಮಿಲಿಯಲ್ಲಿ ಅಂತಂದರೆ ಫಾರ್ ದ ಸೇಮ್ ಫಾದರ್ ಆ್ಯಂಡ್ ಮದರ್ ಅಲ್ಲಿ ಹುಟ್ಟಿರುವಂತಹ ಅಣ್ಣ ತಮ್ಮಂದಿರುಗಳನ್ನ ನೋಡಿದಾಗ
ದೆರ್ ಆರ್ ವೆರಿ ವೆರಿ ವ್ಯತ್ಯಾಸಸ್, ಅನೇಕ ರೀತಿಯ ವ್ಯತ್ಯಾಸಗಳನ್ನು ನಾವು ನೋಡ್ಬೋದು. ಸಮ್ ಚಿಲ್ಡ್ರನ್ ದೇ ಆರ್ ಬಾರ್ನ್ ವಿತ್ ಟ್ಯಾಲೆಂಟ್ಸ್, ಸಮ್ ಪೀಪಲ್ ದೇ ಆರ್ ಬಾರ್ನ್ ವಿತ್ ಸರ್ಟನ್ ಡಿಫೆಕ್ಟ್ಸ್. ಇದೆಲ್ಲ ಯಾಕೆ ಹೀಗೆ? ಒಬ್ಬನಿಗೆ ಆರೋಗ್ಯ ಮತ್ತೊಬ್ಬನಿಗೆ ಅನಾರೋಗ್ಯ. ಸೊ ಇವುಗಳಿಗೆಲ್ಲ ಏನು ಕಾರಣ? ಸೊ ಆವಾಗ ದೇರ್ ಆರ್ ಲಾಟ್ ಆಫ್ ಕ್ವಶನ್ಸ್ ದಟ್ ಅರೈಸಸ್ ಇನ್ ದಿ ಮೈಂಡ್. ಮನಸ್ಸಿನಲ್ಲಿ ಇವುಗಳ ಬಗ್ಗೆ ಅನೇಕ ಪ್ರಶ್ನೆಗಳು ಹುಟ್ಟುಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಹಾಗೆ ಮೂಲವಾಗಿ ನಾವು ಏನು ಯೋಚನೆ ಮಾಡ್ತೀವಿ ಅಂತಂದರೆ, ಈ ರೀತಿ ಆಗ್ತಾ ಇದೆಯಲ್ಲ, ವಾಟ್ ಈಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಆ್ಯಕ್ಷನ್ ಆ್ಯಂಡ್ ರಿಸಲ್ಟ್? ಕರ್ಮ ಮತ್ತು ಫಲ ಅಂತ ಹೇಳಿದಾಗ ಅಲ್ಲಿ ನೋಡಬಹುದಾದಂತಹ ಒಂದು ಸಂಬಂಧ ಏನು, ಯಾಕೆ ಹೀಗಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ನಮಗೆ ಹುಟ್ಟುಕೊಳ್ಳುತ್ತೆ. ಕೆಲವು ರಿಲೇಷನ್ಶಿಪ್ಗಳನ್ನು ನೋಡಿದಾಗ ಅಲ್ಲಿ ಅರ್ಥಗಳು ಸಿಗುತ್ತೆ, ಯಾಕೆ ಹೀಗಾಯಿತು ಅನ್ನುವಂತಹದಕ್ಕೆ ಉತ್ತರ ಸಿಗತ್ತೆ. ಆದರೆ ಕೆಲವುಗಳಿಗೆ ನಾವು ಯಾಕೆ ಹೀಗಾಯಿತು ಅಂತ ಪ್ರಶ್ನೆ ಮಾಡಿದಾಗ ಅವುಗಳು ಮನಸ್ಸಿಗೂ ಅರ್ಥವಾಗೋದಿಲ್ಲ, ನೋಡೋದಕ್ಕೂ ಗೊತ್ತಾಗೋದಿಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಅದರಿಂದ ಈ ಒಂದು ಸಂದರ್ಭದಲ್ಲಿ ಇಂತಹದ್ದಾದಾಗ ಇಟ್ಸ್ ಎ ಮಿಸ್ಟ್ರಿ ಅಂತ ಹೇಳ್ತಾರೆ. ಏನದು ಮಿಸ್ಟ್ರಿ ಅಂತಂದರೆ, ದಿ ಥಿಯರಿ ಆಫ್ ಕರ್ಮ, ಕರ್ಮದ ನಿಯಮಗಳು ಅಂತ ಹೇಳಿದಾಗ ಅದು ಬಹಳ ರಹಸ್ಯವಾದ ಜ್ಞಾನ. ಈ ಕರ್ಮಗಳು ಅನ್ನುವಂತಹದ್ದು ತಮ್ಮ ಸುಳಿವುಗಳನ್ನು ಅವು ಬಿಟ್ಕೊಡೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವೇ ಅನ್ಕೋತೀವಿ, ನನಗೆ ಅನಾಯಾಸವಾಗಿ ಅನೇಕಗಳು ಸಿಗ್ತಾ ಇದೆ, ಅದಕ್ಕಿಂತ ನಾನು ಹ್ಯಾವ್ ನಾಟ್ ಪುಟ್ ಎನಿ ಎಫರ್ಟ್ಸ್ ಬಟ್ ಸ್ಟಿಲ್ ಐ ಆಮ್ ಗೆಟಿಂಗ್ ಇಟ್. ಆದರೆ ಕೆಲವೊಮ್ಮೆ ನಾನೇ ಇಂತಹದ್ದು ಬೇಕು ಅಂತ ಹೇಳಿ ಅದಕ್ಕಾಗಿ ನಾನು ಶ್ರಮವನ್ನು ಹಾಕ್ತೀನಿ. ಐ ಪುಟ್ ಲಾಟ್ ಆಫ್ ಎಫರ್ಟ್ಸ್, ಐ ಡೂ ಸರ್ಟನ್ ಪರ್ಟಿಕ್ಯುಲರ್ ಕರ್ಮಾಸ್ ಬಿಕಾಸ್ ಐ ವಾಂಟೆಡ್ ಸಮಥಿಂಗ್. ನನಗೇನೋ ಕೆಲವು ಬೇಕಾಗಿರುತ್ತೆ, ಅದಕ್ಕಾಗಿ ನನಗೆ ತಿಳಿದಂತೆ ನಾನು ಈ ರೀತಿ ಮಾಡಿದ್ರೆ ಇಂತಹದ್ದು ಸಿಗತ್ತೆ ಅಂತ ಹೇಳಿ ಅಲ್ಲಿ ನಾನು ಶ್ರಮವನ್ನು ಹಾಕ್ತೀನಿ. ಆದರೆ ಎಷ್ಟೇ ಕಷ್ಟಪಟ್ಟರೂ ಕೂಡ ನನಗೆ ಬೇಕಾದಂತಹ ಒಂದು ರಿಸಲ್ಟ್ ಸಿಗೋದೇ ಇಲ್ಲ. ಸೊ ಈ ರೀತಿ ಇದ್ದಾಗ ಇಲ್ಲಿ ವಾಟ್ ಆರ್ ದ ವೇರಿಯಸ್ ಫ್ಯಾಕ್ಟರ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಕರ್ಮ ಥಿಯರಿ? ಈ ಒಂದು ಕರ್ಮದ ನಿಯಮ ಅಂತ ಹೇಳಿದಾಗ ಇಲ್ಲಿ ಏನು ಅಡಗಿವೆ? ಜೊತೆಗೆ ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಮತ್ತೊಬ್ಬರೊಂದಿಗೆ ಕಂಪೇರ್ ಮಾಡ್ಕೋತೀವಿ. ಮತ್ತೊಬ್ಬನನ್ನು ನನ್ನ ಬದುಕಿನಲ್ಲಿ ನನ್ನ ಜೀವನದೊಂದಿಗೆ ಅವನನ್ನು ನಾನು ಹೋಲಿಕೆ ಮಾಡಿಕೊಂಡಾಗ ಅಲ್ಲೂ ಕೂಡ ಅನೇಕ ಪ್ರಶ್ನೆಗಳು ಬರುತ್ತೆ. ನಾನು ಯಾಕೆ ಇಂತಹ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ, ಅವನು ಯಾಕೆ ಅಂತಹ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಾನೆ, ನಮ್ಮ ಇಬ್ಬರಲ್ಲಿ ಇರುವಂತಹ ವ್ಯತ್ಯಾಸವಾದರೂ ಏನು, ನನಗೆ ಯಾಕೆ ದೊಡ್ಡ ಮನೆ ಇಲ್ಲ, ಅವನಿಗೆ ಯಾಕೆ ದೊಡ್ಡ ಮನೆ, ಸೊ ನಾನು ಏನು ತಪ್ಪು ಮಾಡಿದ್ದೀನಿ ಅಥವಾ ಅವನು ಏನು ಒಂದು ಪುಣ್ಯವನ್ನು ಮಾಡಿದ್ದಾನೆ, ಅವನಿಗೆ ಹುಟ್ಟಿನಿಂದಲೇ ಐಶ್ವರ್ಯ, ನನಗೆ ಹುಟ್ಟಿನಿಂದಲೇ ಬಡತನ. ಸೊ ಇವುಗಳೆಲ್ಲ ಇಂತಹ ಪ್ರಶ್ನೆಗಳು ಮನಸ್ಸಿನಲ್ಲಿ ಬಂದಾಗ ಎಗೇನ್ ಆ್ಯಂಡ್ ಎಗೇನ್ ಬರೀ ಕ್ಯಾಲ್ಕುಲೇಷನ್ಸ್, ಅಲ್ಲಿ ಉತ್ತರವು ನಮಗೆ ಸಿಗೋದೇ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನಗೆ ತೃಪ್ತಿಯಾಗುವಂತಹ ಉತ್ತರಗಳು ನನಗೆ ಸಿಗದೇ ಇಲ್ಲ. ಸೊ ಇವೆಲ್ಲ ನಾವು ನಮ್ಮ ಜೀವನವನ್ನು ಅವಲೋಕಿಸಿಕೊಂಡಾಗ ನಮ್ಮಲ್ಲಿ ನಾವು ಗುರುತಿಸಿಕೊಳ್ಳಬಹುದಾದಂತಹ ಕೆಲವು ರಹಸ್ಯಗಳು ಈ ರೀತಿಯಲ್ಲಿರುತ್ತೆ. ಸೊ ಅನೇಕ ಸಂದರ್ಭದಲ್ಲಿ ಇಂತಹ ರಹಸ್ಯಗಳು ನಮ್ಮ ಕಲ್ಪನೆಗೆ ಕೂಡ ಸಿಗೋದಿಲ್ಲ. ಸೊ ಕಲ್ಪನೆಗೆ ಸಿಗದಷ್ಟು ಸೂಕ್ಷ್ಮವಾಗಿರುವಂತಹ ಈ ರಹಸ್ಯ ಜ್ಞಾನ ಈ ಒಂದು ಕರ್ಮ ಥಿಯರಿ ಅನ್ನುವಂತಹದ್ರಲ್ಲಿ ಅಡಗಿವೆ. ಸೊ ಇವೆಲ್ಲ ಕಾಲಕಾಲಕ್ಕೆ ಸೂಕ್ತ ಸಮಯ ಅಂತ ನಾವೇನು ಹೇಳ್ತೀವಿ, ಆ ಸಮಯದಲ್ಲಿ ಇಟ್ ಜಸ್ಟ್ ಹ್ಯಾಪನ್ಸ್. ನಾವು ನಿರೀಕ್ಷಣೆ ಮಾಡದೇ ಇದ್ದಾಗ ಅನೇಕಗಳು ಸಿಗುತ್ತೆ, ನಿರೀಕ್ಷೆ ಮಾಡಿದಾಗ ಏನೂ ಸಿಗೋದೇ ಇಲ್ಲ. ಸೊ ಇಟ್ ಜಸ್ಟ್ ಹ್ಯಾಪನ್ಸ್. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಇನ್ ಲೈಫ್ ವಿಚ್ ನೀಡ್ ಟು ಬಿ ಅಡ್ರೆಸ್ಡ್. ಸೊ ಇಂತಹ ಅನೇಕಗಳು ನಮ್ಮ ಬದುಕಿನಲ್ಲಿ ನಾವು ನೋಡಿದಾಗ ಲೆಟ್ ಮೀ ಸ್ಟಡಿ, ಲೆಟ್ ಮೀ ಅನಲೈಸ್, ಯಾಕೆ ಹೀಗೆ, ಇಲ್ಲಿ ಏನೋ ಒಂದು ಇರಬೇಕು, ಏನೂ ಇಲ್ಲ ಅಂತಂದರೆ ಈ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ
ಸೊ ಆ ಏನು ಇದೆ ಅನ್ನುವಂತಹದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಾಗ ನಮಗೆ ಮಾರ್ಗದರ್ಶನ ನೀಡೋದಕ್ಕೆ ಅಂತಲೇ ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ಶಾಸ್ತ್ರ ಗ್ರಂಥಗಳು, ವೇದಾಂತ, ಒಬ್ಬ ಗುರು, ಆಚಾರ್ಯ, ಅನುಭವಿ, ಜ್ಞಾನಿ, ಹೀಗೆ ಅನೇಕರು ನಮಗೆ ಮಾರ್ಗದರ್ಶಕರಾಗಿ ಸಿಗ್ತಾರೆ. ವಿ ಜಸ್ಟ್ ಹ್ಯಾವ್ ಟು ಫಾಲೋ. ಆದರೆ ಅವೆಲ್ಲವೂ ನಾವೇನು ಓದ್ತೀವಿ ಅಥವಾ ಕಲ್ತ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ, ಅವೆಲ್ಲವೂ ಕರ್ಮದ ನಿಯಮಗಳಿಗೆ ಒಳಪಟ್ಟಿರುತ್ತೆ. ಸೊ ನಮ್ಮ ಶಾಸ್ತ್ರ ಏನು ಹೇಳುತ್ತೆ, ನೋಡಪ್ಪ, ಈಗ ನೀ ಏನು ಪಡ್ಕೋತಾ ಇದೆಯಾ, ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಕರ್ಮಫಲ. ನಿನಗೆ ಏನು ಸಿಕ್ಕಿದೆ ಅದು ನೋವಿನ ಸಂಗತಿ ಇರಬಹುದು ಅಥವಾ ಸಂತೋಷದ ಸಂಗತಿ ಇರಬಹುದು. ಬಟ್ ಈಗ ನೀ ಏನು ಪಡ್ಕೊಂಡಿದ್ಯಾ, ಈಗ ನಿನಗೇನು ಸಿಕ್ಕಿದೆ, ಇಟ್ ಈಸ್ ದಿ ಫ್ರೂಟ್ ಆಫ್ ಯುವರ್ ಪ್ರೀವಿಯಸ್ ಕರ್ಮಾಸ್. ಸೊ ಹೀಗಾದಾಗ ಅದು ಸಂತೋಷ ಆಗಿರಲಿ, ದುಃಖ ಆಗಿರಲಿ, ನೋ ಒನ್ ಈಸ್ ಕಾಸ್ ಫಾರ್ ಅವರ್ ಜಾಯ್ಸ್ ಆ್ಯಂಡ್ ಸಾರೋಸ್. ನಾನು ಸಂತೋಷವಾಗಿದ್ದೀನಿ ಅಂತಂದಾಗ ಕೂಡ ನನ್ನ ಸಂತೋಷಕ್ಕೆ ಇವನು ಕಾರಣ ಅಂತ ಮತ್ತೊಬ್ಬನನ್ನು ತೋರಿಸೋದಕ್ಕಾಗಲಿ, ಆದರೆ ನನಗೇನೋ ಒಂದು ದುಃಖವಾಗಿದೆ, ನನಗೆ ಈ ರೀತಿ ದುಃಖ ಅಥವಾ ಸಂಕಟ ಆಗೋದಕ್ಕೆ ಇವನು ಕಾರಣ ಅಂತ ಹೇಳಿ ಮತ್ತೊಬ್ಬನನ್ನು ತೋರಿಸುವಂತಹದ್ದಾಗಲಿ ಉಚಿತವಲ್ಲ. ಆದರೆ ನಾನು ಸಂತೋಷವನ್ನು ಅನುಭವಿಸಿದಾಗ ಬಹಳ ವಿನಯದಿಂದ ಬಿಕಾಸ್ ಆಫ್ ಯು ಅಂತ ಹೇಳುವಂತಹದ್ದು ನಮ್ಮ ಒಂದು ವಿನಯವನ್ನು ತೋರಿಸೋದಕ್ಕೆ ನಾವು ಹೇಳ್ತೀವಿ. ಬಟ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್, ಅಕಾರ್ಡಿಂಗ್ ಟು ದಿ ವೇದಾಂತ, ನೋ ಒನ್ ಈಸ್ ದಿ ಕಾಸ್ ಫಾರ್ ಅವರ್ ಜಾಯ್ಸ್ ಆ್ಯಂಡ್ ಸಾರೋಸ್. ಅದರಿಂದ ಸಂತೋಷ ಮತ್ತು ದುಃಖ ಅನ್ನುವಂತಹದ್ದು ಏನು ನಮ್ಮ ಪಾಲಿಗೆ ಬರುತ್ತೆ, ಅದಕ್ಕೆ ಬೇರೆ ಯಾರೂ ಕಾರಣರಲ್ಲ. ಬೇರೆ ಯಾರನ್ನೂ ಕೂಡ ನಾವು ನಿಮ್ಮಿಂದ ಇಂತಹದ್ದು ಆಗಿದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನೋ ಇಂಡಿವಿಜುವಲ್, ನೋ ಅದರ್ ಪರ್ಸನ್ ಈಸ್ ಕಾಸ್ ಫಾರ್ ಜಾಯ್ ಆ್ಯಂಡ್ ಸಾರೋಸ್. ಹಾಗಾದರೆ ಹೂ ಈಸ್ ದಿ ಕಾಸ್? ಬೇರೆಯವ್ರನ್ನ ನಾನು ಬೆಟ್ಟಿ ತೋರಿಸಿ ಹೇಳೋ ಹಾಗಿಲ್ಲ. ಮತ್ತು ಹೇಗಾಗ್ತಾ ಇದೆ ಇಲ್ಲ, ಬಿಕಾಸ್ ಹೂ ಈಸ್ ದಿ ಕಾಸ್ ಅಂತಂದರೆ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಐ ಮೈಸೆಲ್ಫ್, ಐ ಆಮ್ ದಿ ಕಾಸ್. ಸೊ ಇದಕ್ಕೆ ನಾನೇ ಕಾರಣನಾಗಿರ್ತೀನಿ. ಆದರೆ ಸಂದರ್ಭದಲ್ಲಿ ಯಾರೋ ಕೆಲವರು ಅಂತ ನಾವೇನು ಹೇಳ್ತೀವಿ ಅವರು ನಿಮಿತ್ತ. ಆ ಸಮಯದಲ್ಲಿ ಅವರು ಅಲ್ಲಿಗೆ ಬರೋ ಹಾಗೆ ಆಗಿರುತ್ತೆ. ಯಾವುದೋ ಒಂದು ಫಲವನ್ನು ನಾವು ಅನುಭವಿಸಬೇಕಾಗಿ ಬಂದಾಗ, ಉದಾಹರಣೆಗೆ ಏನೋ ಒಂದು ತೊಂದರೆ ಆಗಬಹುದು ಅಥವಾ ಅದು ಸಂತೋಷ ಕೂಡ ಆಗಿರಬಹುದು. ಒಟ್ಟಿನಲ್ಲಿ ಒಂದು ಕರ್ಮದ ಫಲ ಸೂಕ್ತ ಸಮಯದಲ್ಲಿ ನನ್ನ ಪಾಲಿಗೆ ಬರ್ತಾ ಇದೆ ಅಂತಂದಾಗ ಅಲ್ಲಿ ಒಂದು ಸಿಚುಯೇಷನ್ ಅನ್ನುವಂತಹದ್ದು ಕ್ರಿಯೇಟ್ ಆಗುತ್ತೆ. ಆ ಒಂದು ಸಿಚುಯೇಷನ್ ಕ್ರಿಯೇಟ್ ಆದಾಗ ಕಾರಣಕರ್ತ ಅಂತ ಹೇಳಿ ಒಬ್ಬ ಮನುಷ್ಯ ಕೂಡ, ಒಬ್ಬ ಜೀವಿ, ಅವನು ಕೂಡ ಅಲ್ಲಿಗೆ ಬರೋ ಹಾಗೆ ಆಗುತ್ತೆ. ಸೊ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗಬೇಕು, ಆಗ ಅಲ್ಲಿ ಯಾರೋ ಒಬ್ಬ ಬರಲೇಬೇಕು. ಸೊ ಇವೆರಡೂ ಅಲ್ಲಿ ಸಿದ್ಧವಾದಾಗ, ಫ್ರಮ್ ದಟ್ ಪಾಯಿಂಟ್ ಆನ್ವರ್ಡ್ಸ್, ಅಲ್ಲಿಂದ ನನಗೆ ಐದರ್ ಜಾಯ್ಸ್ ಆರ್ ಸಾರೋಸ್, ಆ ಸಂದರ್ಭದಲ್ಲಿ ಆ ಕರ್ಮದ ಫಲ ಅನ್ನುವಂತಹದ್ದು ಏನಿರುತ್ತೆ ಅದು ನನ್ನನ್ನು ಹುಡುಕಿಕೊಂಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭವಾಗುತ್ತೆ. ಸೊ ಹೀಗೆ ಕರ್ಮದ ಫಲವನ್ನು ಅನುಭವಿಸಬೇಕಾದಂತಹ ಸಮಯ ಬಂದಾಗ ಒಂದು ಸಿಚುಯೇಷನ್ ಅನ್ನುವಂತಹದ್ದು ನಿರ್ಮಾಣವಾಗುತ್ತೆ, ಹಾಗೂ ಅದಕ್ಕಾಗಿ ಒಬ್ಬ ಜೀವ ಅನ್ನುವಂತಹವನು ಕೂಡ ಅಲ್ಲಿಗೆ ಬರಬೇಕಾಗುತ್ತೆ. ಸೊ ಬೋತ್ ದಿ ಸಿಚುಯೇಷನ್ ಆ್ಯಂಡ್ ದಿ ಜೀವ, ದಟ್ ಈಸ್ ದಿ ಅದರ್ ಪರ್ಸನ್, ಬೋತ್ ಆಫ್ ದೆಮ್ ಆರ್ ದಿ ನಿಮಿತ್ತ. ದ ಟ್ರೂತ್ ಈಸ್, ಫಲ ಅನ್ನುವಂತಹದ್ದು ಅನುಭವಿಸುವ ಸಮಯದಲ್ಲಿ ಅವುಗಳು ಅನಿವಾರ್ಯ. ಒಂದು ಸಿಚುಯೇಷನ್ ಈಸ್ ಅನಿವಾರ್ಯ, ಒಬ್ಬ ವ್ಯಕ್ತಿ, ದಿ ಅದರ್ ಪರ್ಸನ್, ಹಿ ಈಸ್ ಅನಿವಾರ್ಯ. ಇನ್ನುಳಿದಂತೆ ಇಟ್ ಈಸ್ ಮೀ ದಿ ಕಾಸ್ ಫಾರ್ ಮೈ ಕರ್ಮಫಲ. ಅದರಿಂದ ದಿ ಅದರ್ ಪರ್ಸನ್ ಆ್ಯಂಡ್ ದಿ ಸಿಚುಯೇಷನ್, ದೇ ಆರ್ ಜಸ್ಟ್ ನಿಮಿತ್ತ. ಒಂದು ವೇಳೆ ನಾನು ಒಂದು ಕರ್ಮವನ್ನು ಅನುಭವಿಸಬೇಕಾದಾಗ, ಉದಾಹರಣೆಗೆ ಅದು ಸ್ವಲ್ಪ ಪೇಯ್ನ್ಫುಲ್, ನೋವನ್ನು ಅನುಭವಿಸಬೇಕಾದಂತಹ ಕರ್ಮದ ಫಲ ಅಂತ ಅಂದ್ಕೊಳ್ಳೋಣ.
ಐದರ್ ನಾ ಏನೋ ಬೀಳಬೇಕಾಗತ್ತೆ, ಅಥವಾ ಯಾರೋ ನನಗೆ ಹೊಡಿಬೇಕಾಗತ್ತೆ, ನನಗೆ ಅವಮಾನ ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ಒಂದು ಕರ್ಮದ ಫಲ, ನೋವಿನ ಸಂಗತಿ ಎನ್ನುವಂತಹದ್ದು ಅನುಭವಿಸಬೇಕಾದಂತಹ ಒಂದು ಸೂಕ್ತ ಸಮಯ ಅದಾಗಿರುತ್ತೆ. ಆಗ ಕರ್ಮಫಲ ಈಸ್ ರೆಡಿ, ಇಟ್ ಈಸ್ ಜಸ್ಟ್ ರೆಡಿ, ಅದು ಬಂದು ನನ್ನನ್ನು ಸೇರೋದಕ್ಕೆ ಇಟ್ ಈಸ್ ರೆಡಿ. ಅಂತಹ ಸಮಯದಲ್ಲಿ ಭಗವಂತ ಹಿ ವಿಲ್ ಕ್ರಿಯೇಟ್ ಎ ಸಿಚುಯೇಷನ್ ಆ್ಯಂಡ್ ಹಿ ವಿಲ್ ಚೂಸ್ ಎ ಪರ್ಸನ್ ಫಾರ್ ದಟ್ ದ ಫಲ ಟು ಹ್ಯಾಪನ್. ಆ ಒಂದು ಫಲ ನನಗೆ ಸಿಗೋದಕ್ಕೆ ಹಿ ವಿಲ್ ಚೂಸ್ ಎ ಪರ್ಸನ್ ಆ್ಯಂಡ್ ಹಿ ವಿಲ್ ಕ್ರಿಯೇಟ್ ಎ ಸಿಚುಯೇಷನ್. ಸೊ ನಾವೇನು ಅನ್ಕೋತೀವಿ ಅಂತಂದರೆ, ಅವನು ಬರದೇ ಹೋಗಿದ್ದಿದ್ರೆ ನನಗೆ ಈ ರೀತಿ ಆಗ್ತಿರಲಿಲ್ಲ, ನಾನೇನು ಅವನನ್ನು ಬಾ ಅಂತ ಹೇಳಿರಲಿಲ್ಲ, ಅವನು ಬಂದು ತಪ್ಪು ಮಾಡಿಬಿಟ್ಟ, ಅವನು ಬಂದ ನನಗೆ ಈ ರೀತಿ ಆಯಿತು, ಅವನು ಬರದೇ ಹೋಗಿದ್ದಿದ್ರೆ ನನ್ನ ಪಾಡಿಗೆ ನಾನು ಮನೆಯಲ್ಲೇ ಇರ್ತಾಯಿದ್ದೆ, ಫೋನ್ ಮಾಡಿ ಇಂತಹ ಜಾಗಕ್ಕೆ ಬಾ ಅಂತ ಹೇಳ್ದ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ, ಅವನು ಬರದೇ ಹೋಗಿದ್ದಿದ್ರೆ ನನಗೆ ಈ ಥರ ತೊಂದರೆನೇ ಆಗ್ತಿರಲಿಲ್ಲ. ಈ ರೀತಿ ನಾವು ಆಲೋಚನೆ ಮಾಡ್ತೀವಿ. ಯಾವಾಗ ಆ ಒಂದು ಕರ್ಮಫಲವನ್ನು ನಾವು ಅನುಭವಿಸಿದ ನಂತರದಲ್ಲಿ ನಮ್ಮನ್ನು ನಾವು ಸಮಾಧಾನ ಮಾಡ್ಕೋಬೇಕಾಗುತ್ತೆ. ಯಾಕೆ ನನಗೆ ಹೀಗಾಯಿತು ಅನ್ನುವಂತಹ ಪ್ರಶ್ನೆ ನನ್ನಲ್ಲಿ ಎದ್ದಾಗ ನಾ ಹೇಳ್ತೀನಿ, ನನಗೆ ಯಾಕೆ ಹೀಗಾಯಿತು ಅಂತಂದರೆ, ಬಹುಶಃ ಬೆಳಗ್ಗೆ ನಾನು ಎಡಮಗ್ಲಲ್ಲಿದ್ದೆ ಅನಿಸುತ್ತೆ, ಅವನು ಬರಬಾರ್ದಾಗಿತ್ತು. ನನ್ನ ಸ್ನೇಹಿತ ಬರ್ತೀನಿ ಅಂತ ಫೋನ್ ಮಾಡ್ದ, ಇಲ್ಲ ನನಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನೇ ಮನೆಗೆ ಬಂದು ನನ್ನನ್ನು ಕರ್ಕೊಂಡು ಹೋದಾಗ ಹೊರಗಡೆ ನನಗೆ ಈ ಥರ ಆಯಿತು. ಆದರೆ ಅವನಿಗೇನೂ ಆಗಲೇ ಇಲ್ಲ, ಇಬ್ಬರೂ ಒಟ್ಟಿಗೆ ಬಿದ್ವಿ, ಅವನಿಗೇನೂ ಆಗಲೇ ಇಲ್ಲ, ನನಗೆ ಇಷ್ಟು ದೊಡ್ಡ ತೊಂದರೆ ಆಯಿತು. ಅವನು ಬರದೇ ಹೋಗಿದ್ದಿದ್ರೆ ನಾನು ಕೂಡ ಆರಾಮವಾಗಿರ್ತಾ ಇದ್ದೆ. ಸೊ ಇದಕ್ಕೆಲ್ಲ ಕಾರಣ ಅವನು ಅಂತ ಹೇಳಿ ನೇರವಾಗಿ ನಾವು ಅವನನ್ನು ದೂಷಿಸ್ತೀವಿ. ಯಾಕೆ ಅಂತಂದರೆ ಅದು ಮಾತ್ರ ನಮಗೆ ಅರ್ಥ ಆಗಿರುತ್ತೆ, ಅವನು ಬಂದ ನಂತರದಲ್ಲಿ ಈ ರೀತಿ ಆಯಿತು ಅನ್ನುವಂಥದ್ದು, ದಟ್ ಈಸ್ ಅವರ್ ಎಕ್ಸ್ಪೀರಿಯನ್ಸ್. ಸೊ ವಿ ಕಮ್ ಟು ಎ ಕನ್ಕ್ಲೂಷನ್, ಇಟ್ ಈಸ್ ಬಿಕಾಸ್ ಆಫ್ ಹಿಮ್. ಸೊ ನೇರವಾಗಿ ನಾವು ಅವನ ಮೇಲೆ ಈ ಒಂದು ದೋಷದ ಆರೋಪವನ್ನು ಮಾಡ್ತೀವಿ. ಬಟ್ ವೇದಾಂತ ಇದನ್ನು ಒಪ್ಪೋದಿಲ್ಲ. ದ ಟ್ರೂತ್ ಈಸ್, ಒಂದು ಸೂಕ್ತವಾದ ಸಮಯದಲ್ಲಿ ಕರ್ಮದ ಫಲವನ್ನು ನಾನು ಅನುಭವಿಸಬೇಕಾಗಿತ್ತು, ದಟ್ಸ್ ಆಲ್. ಅಲ್ಲಿಗೆ ಬಂದಂತಹ ವ್ಯಕ್ತಿಯ ಕರ್ಮ, ಅವನು ಅಲ್ಲಿಗೆ ಬರುವಂತಹ ಒಂದು ಕರ್ಮವನ್ನು ಪೂರ್ವದಲ್ಲಿಯೇ ಅವನು ಮಾಡಿ ಆಗಿತ್ತು, ಅದು ನಿಶ್ಚಯವಾಗಿತ್ತು, ಅವನು ಬರಬೇಕಾಗಿತ್ತು, ದಟ್ಸ್ ಆಲ್. ಸೊ ಅವನು ಬರುವಂತೆ ಆಯಿತು, ನನಗೆ ನೋವಾಗುವ ಹಾಗೆ ಆಯಿತು. ಇಲ್ಲಿ ನನಗೆ ನೋವು ತಿನ್ನುವಂತಹ ಕರ್ಮದ ಫಲ, ಅವನಿಗೆ ಅವನು ಅಲ್ಲಿಗೆ ಬರಬೇಕಾದಂತಹ ಒಂದು ಕರ್ಮದ ಫಲ. ಸೊ ಎರಡೂ ಕರ್ಮಗಳು ಕೂಡ ಒಟ್ಟಿಗೆ ಜರುಗುವಂತಹ ಒಂದು ಘಟನೆಯನ್ನು ಭಗವಂತ ಅವನು ಡಿಸೈಡ್ ಮಾಡಿರ್ತಾನೆ. ಸೊ ಹೀ ಈಸ್ ಫಲದಾಯಕ. ಆ್ಯಂಡ್ ಇಟ್ಸ್ ಎ ನಿಯಮ, ಇಟ್ಸ್ ಎ ಲಾ, ಕರ್ಮದ ನಿಯಮ ಇದು. ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಸೊ ಇಟ್ ವಿಲ್ ಹ್ಯಾಪನ್, ವಿತೌಟ್ ಫೇಲ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಹೀಗಾದಾಗ ಒಂದು ಪ್ರಶ್ನೆ ಬರುತ್ತೆ. ಸಿ, ಅಲ್ಲಿ ಒಂದು ಕರ್ಮ ನಡಿಬೇಕಾಗಿತ್ತು, ಒಂದು ಘಟನೆ ಸೃಷ್ಟಿಯಾಯಿತು, ನಾನು ನೋವನ್ನು ತಿನ್ನುವಂತಹ ಒಂದು ಕರ್ಮದ ಫಲ ಜರುಗಬೇಕು, ಅಲ್ಲಿಗೆ ಆ ವ್ಯಕ್ತಿ ಬರುವಂತೆ ಅವನು ಬರುವಂತಹ ಕರ್ಮ ಕೂಡ ಜರುಗಬೇಕಾಗಿತ್ತು. ಬಟ್ ಇವೆಲ್ಲವನ್ನು ಕ್ರಿಯೇಟ್ ಮಾಡಿದವನು ಯಾರು? ದಟ್ ಸಿಚುಯೇಷನ್, ಹಿ ಈಸ್ ಅ ಫಲದಾಯಕ. ಸೊ ಅಪ್ ಟು ದಿಸ್ ಲೆವೆಲ್ ಐ ಆಮ್ ಕನ್ವಿನ್ಸ್ಡ್. ನೌ ಹಿಯರ್ ದಿ ರೋಲ್ ಆಫ್ ಭಗವಂತ, ಸಿ ದಿ ರೋಲ್ ಆಫ್ ಭಗವಂತ ಅಂತಂದರೆ ಹಿ ಈಸ್ ಓನ್ಲಿ ಫಲದಾಯಕ, ದಟ್ಸ್ ಆಲ್. ಆದರೆ ನಾವು ಪರಮಾತ್ಮನನ್ನು ಏನು ಹೇಳ್ತೀವಿ? ಹಿ ಈಸ್ ಸರ್ವಶಕ್ತ, ಹಿ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್. ತನ್ನ ಸಂಕಲ್ಪ ಮಾತ್ರದಿಂದಲೇ ಎಲ್ಲವನ್ನ ಬದಲಾಯಿಸಬಲ್ಲಂತಹ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಅವನು ಹೊಂದಿದ್ದಾನೆ. ಹಿ ಹ್ಯಾಸ್ ಗಾಟ್ ದಟ್ ಕೆಪಾಸಿಟಿ ಆ್ಯಂಡ್ ಹಿ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ಇನ್ ಸ್ಪೈಟ್ ಆಫ್ ದಟ್, ಈ ಕರ್ಮವನ್ನು ಅವನು ಯಾಕೆ ತಡಿಲಿಲ್ಲ? ಬಿಕಾಸ್ ವಿ ಆಫನ್ ಕಾಲ್ ಹಿಮ್ ಹಿ ಈಸ್ ಎ ಕಾರುಣ್ಯಮೂರ್ತಿ ಆ್ಯಂಡ್ ಫಲದಾಯಕ ಆ್ಯಂಡ್ ಹಿ ಈಸ್ ಎ ಸರ್ವಶಕ್ತ. ಇಲ್ಲಿ ಹಿ ಚೂಸಸ್ ಟು ಬಿ ದಿ ಫಲದಾಯಕ, ಬಟ್ ಸರ್ವಶಕ್ತ ಅನ್ನುವಂತಹದ್ದನ್ನು ಅವನು ಯಾಕೆ ಈ ಸಂದರ್ಭದಲ್ಲಿ ತನ್ನ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳಿಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿ ಬರುವಂತಹದ್ದು ಸಹಜ. ಆದರೆ ವೆನ್ ದಿ ಕರ್ಮ ಅನ್ನುವಂತಹದ್ದು, ಆ ಕರ್ಮ ಮತ್ತು ಕರ್ಮದ ಫಲ ಅನ್ನುವಂತಹದ್ದು, ಇಟ್ ಈಸ್ ಎ ನಿಯಮ,
ಅದು ಅವೆಲ್ಲವೂ ಒಂದು ನಿಯಮಕ್ಕೆ ಒಳಪಟ್ಟಿರುವಂತಹದ್ದು. ಪ್ರತಿ ಸಂದರ್ಭದಲ್ಲಿಯೂ ಭಗವಂತ ಕಾರುಣ್ಯಮೂರ್ತಿ, ಹಿ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಅಂತಂದರೆ ಎಲ್ಲೂ ಕೂಡ ನಾವು ಬೇರೆ ಬೇರೆ ರೀತಿಯ ಯಾವ ಒಂದು ವೈಚಿತ್ರ್ಯಗಳನ್ನು ನಾವಿಲ್ಲಿ ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ, ಅದ್ಯಾವುದು ಇರ್ತಾನೆ ಇರಲಿಲ್ಲ. ಸೊ ಪ್ರತಿಯೊಬ್ಬರು ಸಂತೋಷವಾಗಿರಬೇಕು, ಪ್ರತಿಯೊಬ್ಬರು ಸುಖವಾಗಿರಬೇಕು ಅಂತಂದರೆ ಅಲ್ಲಿ ಕರ್ಮದ ಪರಿಸ್ಥಿತಿಯ ನಿರ್ಮಾಣವಾಗ್ತಾ ಇರಲಿಲ್ಲ. ದಟ್ ಮೀನ್ಸ್ ಆ್ಯಕ್ಷನ್. ಕೆಲವು ಮನುಷ್ಯರುಗಳು ಕೆಲವು ಶ್ರಮವನ್ನು ಹಾಕಬೇಕಾಗುತ್ತೆ. ಇಲ್ಲಿ ಭಗವಂತ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಆ್ಯಂಡ್ ಹಿ ಕ್ಯಾನ್ ಬ್ಲೆಸ್ ಎವ್ರಿ ಒನ್ ಅಂತಂದರೆ ಯಾರು ಕೂಡ ಶ್ರಮವನ್ನು ಹಾಕುವ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂತಂದರೆ ದರ್ ಈಸ್ ಎ ಲಾರ್ಡ್, ಹಿ ಈಸ್ ದಿ ಸುಪ್ರೀಂ ಬೀಯಿಂಗ್ ಆ್ಯಂಡ್ ಹಿ ಈಸ್ ದಿ ಪ್ರೊವೈಡರ್. ಸೊ ಲೆಟ್ ಹಿಮ್ ಪ್ರೊವೈಡ್, ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ನಾವು ಆ ರೀತಿ ಭಗವಂತನನ್ನು ಆ ದೃಷ್ಟಿಯಿಂದ ನೋಡುವಂತಹದ್ದು ತಪ್ಪು. ಸೊ ಇಟ್ಸ್ ಆಲ್ ರಿಯಲ್ ದಟ್ ಹಿ ಈಸ್ ಸರ್ವಶಕ್ತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹಿ ಈಸ್ ಎ ಫಲದಾಯಕ ಆ್ಯಂಡ್ ಹಿ ಈಸ್ ಎ ಸಾಕ್ಷಿ. ಅವನೇನು ಮಾಡೋದಿಲ್ಲ, ಎಲ್ಲವನ್ನ ನೋಡ್ತಾ ಇರ್ತಾನೆ. ದ ವೆರಿ ಪ್ರೆಸೆನ್ಸ್ ಆಫ್ ಭಗವಂತ, ಅವನ ಸಾನ್ನಿಧ್ಯ, ದಟ್ ಇಟ್ ಸೆಲ್ಫ್ ಈಸ್ ಸಫಿಷಿಯಂಟ್, ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಹಿ ಈಸ್ ನಾಟ್ ದಿ ಡೂವರ್. ನಾವು ಭಗವಂತ ಅಂತ ಹೇಳಿ ಒಂದು ಗೌರವ, ಒಂದು ಪೂಜ್ಯ ಭಾವನೆಯಿಂದ ಅವನನ್ನು ಕಾರುಣ್ಯಮೂರ್ತಿ, ಸರ್ವಶಕ್ತ, ಈಸ ಫಲದಾಯಕ ಅಂತೆಲ್ಲ ನಾವು ಕರೆದ್ರೂ ಕೂಡ ಅದು ಕೇವಲ ನಾವು ಅವನಿಗೆ ತೋರಿಸ್ತಾ ಇರುವಂತಹ ಗೌರವ, ಆ ಒಂದು ಸ್ಥಾನ, ಆ ಒಂದು ಪದವಿ. ಅವನು ಹಿ ಈಸ್ ಇನ್ ಎ ವೆರಿ ಹೈಯರ್ ಪ್ಲ್ಯಾಟ್ಫಾರ್ಮ್. ಅದರಿಂದ ಭಗವಂತನಿಗೆ ತೋರಿಸಬೇಕಾಗಿರುವಂತಹ ಪೂಜ್ಯ ಭಾವನೆಯನ್ನು ತೋರಿಸುವ ಸಲುವಾಗಿ ನಾವು ಅವನನ್ನು ಈ ರೀತಿ ಕರಿತೀವಿ. ಬಟ್ ಹೀ ಈಸ್ ನಾಟ್ ಎ ಡೂಯರ್. ನನಗೆ ಈ ರೀತಿ ಆಗಲಿ ಅಂತ ಹೇಳಿ ಅವನು ಹೊಂಚ ಹಾಕೋದಿಲ್ಲ. ಸೊ ಹೀ ಈಸ್ ಎ ಫಲದಾಯಕ ಅಂತಂದಾಗ ನಿನಗೆ ಈ ರೀತಿ ನೋವಾಗಲಿ ಅಂತ ಅಂತಹ ಫಲವನ್ನು ಕೊಡೋದಕ್ಕೆ ಅವನು ಬಂದಿದ್ದಾನೆ ಅಂತಲ್ಲ. ಇನ್ ಹಿಸ್ ಪ್ರೆಸೆನ್ಸ್ ದ ಥಿಂಗ್ಸ್ ಹ್ಯಾಪನ್ಸ್. ಸೊ ಹೀಗೆ ಕರ್ಮ ಮತ್ತು ಕರ್ಮದ ಫಲಗಳು ಅಂತಂದಾಗ ದೇ ಆರ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ದೇ ಆರ್ ವೆರಿ ಸೀಕ್ರೆಟ್. ಬಹಳ ರಹಸ್ಯವಾದ ಜ್ಞಾನ. ಸೊ ದೇರ್ ಈಸ್ ಅ ಲಾ ಆಫ್ ಕರ್ಮ. ನಮ್ಮ ಈ ಲೌಕಿಕ ಬದುಕಿನಲ್ಲಿ ಹೇಗೆ ಕೆಲವು ನಿಯಮಗಳಿರುತ್ತೆ. ಲೆಫ್ಟ್ ಸೈಡಲ್ಲೇ ನಾವು ವೆಹಿಕಲ್ಸ್ನ ಓಡಿಸ್ಕೊಂಡು ಹೋಗಬೇಕು, ಮತ್ತು ಆ ಒಂದು ಕೆಂಪು ದೀಪ, ಆ ರೆಡ್ ಸಿಗ್ನಲ್ ಬಂದಾಗ ವೆಹಿಕಲ್ಸ್ನ ಸ್ಟಾಪ್ ಮಾಡಬೇಕು, ಗ್ರೀನ್ ಬಂದಾಗ ಮೂವ್ ಮಾಡಬೇಕು ಅಂತ. ಹೇಗೆ ನಮ್ಮ ಬದುಕಿನಲ್ಲಿ ಕೆಲವೊಂದು ನಮ್ಮ ಸುರಕ್ಷತೆಗಾಗಿ ದೇರ್ ಆರ್ ಸರ್ಟನ್ ಲಾಸ್. ಆ ನಿಯಮಗಳನ್ನು ನಾವು ಯಾಕೆ ಪಾಲಿಸ್ತೀವಿ ಅಂತಂದರೆ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿರಬಹುದು. ದೇರ್ ಈಸ್ ಎ ಲಾ ಇನ್ ದಿ ಸೊಸೈಟಿ ಅಂತಂದಾಗ ಆ ನಿಯಮವನ್ನು ಪ್ರತಿಯೊಬ್ಬರೂ ಪಾಲಿಸಿದರೆ ದಟ್ ಈಸ್ ಕಾಲ್ಡ್ ದಿ ಧರ್ಮ. ಇನ್ಫ್ಯಾಕ್ಟ್ ಫಾಲೋಯಿಂಗ್ ದಿ ನಿಯಮ ಈಸ್ ನಥಿಂಗ್ ಬಟ್ ಧರ್ಮ. ಸೊ ವಿ ಆಲ್ ಹ್ಯಾವ್ ಟು ಅಪ್ಹೋಲ್ಡ್ ದಿಸ್ ಧರ್ಮ ಸೊ ದಟ್ ಪ್ರತಿಯೊಬ್ಬರೂ ಅವರ ಪಾಲಿನ ಧರ್ಮವನ್ನು ಮಾಡಿದ್ರೆ ವಿ ಆರ್ ಆಲ್ ವೆರಿ ಹ್ಯಾಪಿ, ಆರಾಮಾಗಿ ಸಂತೋಷವಾಗಿರಬಹುದು. ಸೊ ಹೇಗೆ ನಮ್ಮ ಲೌಕಿಕ ಬದುಕಿನಲ್ಲಿ ದೇರ್ ಆರ್ ಸರ್ಟನ್ ಲಾಸ್, ಎಕ್ಸಾಕ್ಟ್ಲಿ ಲೈಕ್ ದಟ್, ಅದೇ ರೀತಿ ಈವನ್ ಇನ್ ದಿ ಫೀಲ್ಡ್ ಆಫ್ ದಿಸ್ ಆ್ಯಕ್ಷನ್, ಕರ್ಮ ಅಂತ ನಾವೇನು ಹೇಳ್ತೀವಿ, ಆ ಕರ್ಮ ಅನ್ನುವಂತಹದ್ದು ಕೂಡ ಇಟ್ಸ್ ಎ ಲಾ. ದೇರ್ ಈಸ್ ಎ ಸೈನ್ಸ್ ಬಿಹೈಂಡ್ ದಿಸ್. ಸೊ ಅದು ಈ ಒಂದು ಸೈನ್ಸ್, ಈ ಒಂದು ವಿಜ್ಞಾನ ಒಂದು ನಿಯಮವನ್ನು ತಿಳಿಸುತ್ತೆ. ಫಾರ್ ಎಕ್ಸಾಂಪಲ್, ಒಂದು ನಾವು ಭೂಮಿ ಅಂತ ಹೇಳಿದಾಗ ಈ ಭೂಮಿಗೆ ಒಂದು ಗ್ರಾವಿಟೇಷನಲ್ ಪವರ್ ಅಂತ ಇದೆ. ಅದೇನು ಮಾಡುತ್ತೆ, ಯಾವುದೇ ಒಂದು ವಸ್ತುವನ್ನು ನಾವು ಮೇಲಕ್ಕೆ ಎಸೆದಾಗ ಇಟ್ ಪುಲ್ಸ್ ಡೌನ್, ಅದು ಕೆಳಗಡೆ ಬರಲೇಬೇಕು. ನಾವು ಮೇಲೆ ಎಸೆದಂತಹ ವಸ್ತು ಯಾಕೆ ಕೆಳಗೆ ಬೀಳ್ತಾ ಇದೆ ಅಂತಂದರೆ ದಟ್ ಈಸ್ ದಿ ನಿಯಮ, ದಟ್ ಈಸ್ ದಿ ಲಾ ಆಫ್ ದಿಸ್ ಗ್ರಾವಿಟೇಷನ್. ಭೂಮಿನಲ್ಲಿರುವಂತಹ ಗುರುತ್ವಾಕರ್ಷಣೆಯ ಶಕ್ತಿಯಿಂದ ಅಲ್ಲಿ ಒಂದು ನಿಯಮ ಏನಿದೆ ಅಂತಂದರೆ ಮೇಲಿರುವಂತಹ ವಸ್ತು ಕೆಳಗಡೆ ಬರಲೇಬೇಕು. ಇಟ್ ಅಟ್ರಾಕ್ಟ್ಸ್, ದಟ್ ಈಸ್ ದಿ ಲಾ. ಸೊ ಹೀಗೆ ಯಾವಾಗ ಇಲ್ಲಿ ಒಂದು ನಿಯಮ ಅನ್ನುವಂತಹದ್ದು ಹೇಗೆ ನಡೆಯುತ್ತೆ ಆ ರೀತಿಯಲ್ಲಿ ಈವನ್ ಇನ್ ದಿ ಫೀಲ್ಡ್ ಆಫ್ ದಿಸ್ ಆ್ಯಕ್ಷನ್, ಕರ್ಮ ಅನ್ನುವಂತಹ ಈ ಭಾಗದಲ್ಲೂ ಕೂಡ ದೇರ್ ಆರ್ ಸರ್ಟನ್ ಲಾಸ್. ಆ ನಿಯಮಗಳಿಗೆ ಅನುಸಾರವಾಗಿ ಎಲ್ಲವೂ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಇವೆಲ್ಲ ಆ ರೀತಿಯಲ್ಲಿ ಆಗಲೇಬೇಕಾಗಿರುವಂತಹದ್ದು. ಎಕ್ಸಾಕ್ಟ್ಲಿ ಲೈಕ್ ದಿಸ್, ಸೂಕ್ತ ಸಮಯ ಅನ್ನುವಂತಹದ್ದು ಒದಗಿ ಬಂದಾಗ ಕರ್ಮ ಮತ್ತು ಕರ್ಮಫಲ
ಅವೆರಡೂ ಕೂಡ ಜರುಗುವಂತೆ ದರ್ ಈಸ್ ಎ ಲಾ. ಆ್ಯಂಡ್ ದಿಸ್ ವಿ ಹ್ಯಾವ್ ಟು ಬಿಲೀವ್ ಆ್ಯಂಡ್ ದಿಸ್ ಈಸ್ ದಿ ಟ್ರೂತ್. ಎಷ್ಟೇ ಕಷ್ಟವಾದರೂ ಕೂಡ ಇಲ್ಲ ನನಗಿಷ್ಟ ಇಲ್ಲ, ಐ ವಿಲ್ ನಾಟ್ ಅಕ್ಸೆಪ್ಟ್ ಇಟ್, ವೆದರ್ ಯು ಲೈಕ್ ಇಟ್ ಆರ್ ನಾಟ್, ದಿಸ್ ಈಸ್ ದಿ ಟ್ರೂತ್. ಹೇಗೆ ವೆನ್ ಸಮಥಿಂಗ್ ಈಸ್ ಡ್ರಾಪ್ಡ್ it will fall down. It is because according to the law of the physics, both the matter and the energy, they strictly the follow of this law of this particular science. ಎಲ್ಲ ವಿಜ್ಞಾನ ಅದರ ಸುಳಿವುಗಳೇ ಈ ರೀತಿಯಲ್ಲಿದೆ. ಈಗ ವಿಜ್ಞಾನ ಹೇಗೆ ಕೆಲವು ನಿಯಮಗಳ ಪ್ರಕಾರ ಸರ್ಟನ್ ಥಿಂಗ್ಸ್ ವಿ ಕ್ಯಾನ್ ಪ್ರಿಡಿಕ್ಟ್, ಕೆಲವುಗಳನ್ನು ನಾವು ಪ್ರಿಡಿಕ್ಟ್ ಮಾಡ್ತೀವಿ. ಈಗ ಸೈನ್ಸ್ ಇವತ್ತು ಎಷ್ಟು ಮುಂದುವರೆದಿದೆ ಅಂತಂದರೆ, ಒಂದು ಸ್ಯಾಟಿಲೈಟ್ನ ಭೂಮಿಯಿಂದ ಆಕಾಶಕ್ಕೆ, ಗಗನಕ್ಕೆ, ಸ್ಕೈಗೆ ನಾವು ಅದನ್ನು ಹಾರಿಬಿಟ್ಟ ಮತ್ತು ಅಂತರಿಕ್ಷದಲ್ಲಿ ಅದು ಇಂತಹ ಜಾಗದಲ್ಲಿ ಈ ಒಂದು ಸ್ಯಾಟಿಲೈಟ್ ಇಳಿಬೇಕು ಅಂತ ಹೇಳಿ ಪೂರ್ವವಾಗಿ ಕೆಲವು ಸಿದ್ಧತೆಗಳನ್ನು ಮಾಡಿಕೊಂಡು ಅವುಗಳನ್ನು ಹಾರಿಸಿದಾಗ ಅಂತರಿಕ್ಷದಲ್ಲಿ ನಾವು ಯಾವ ಒಂದು ಸೂಕ್ತವಾದ ಜಾಗವನ್ನು ಅಲ್ಲಿ ಅದು ಇಳಿಯುವಂತೆ ಮಾಡಿರ್ತೀವಿ, ಇಟ್ ಲ್ಯಾಂಡ್ಸ್ ದೇರ್ ಓನ್ಲಿ. ಇದು ಹೇಗೆ? ದಟ್ ಈಸ್ ದಿ ಲಾ ಆಫ್ ದಿ ಸೈನ್ಸ್. ಎಕ್ಸಾಕ್ಟ್ಲಿ ಅದೇ ಥರ ಇನ್ ದ ಫೀಲ್ಡ್ ಆಫ್ ದಿ ಕರ್ಮ, ಆ ಕರ್ಮ ಮತ್ತು ಕರ್ಮಫಲಗಳು ಅನ್ನುವಂತಹದ್ದು ಸೂಕ್ತ ಸಮಯದಲ್ಲಿ ಒದಗಿ ಬಂದಾಗ ಇಟ್ ಹ್ಯಾಸ್ ಟು ಹ್ಯಾಪನ್. ಸೊ ಅದರಿಂದ ದಿ ಅದರ್ ಪರ್ಸನ್ ಆರ್ ಸಮ್ ಇಂಡಿವಿಜುವಲ್ ಆರ್ ದಿ ಸಿಚುಯೇಷನ್ ಈಸ್ ಜಸ್ಟ್ ನಿಮಿತ್ತ. ಈ ಒಂದು ಕರ್ಮದ ಫಲ ನಮಗೆ ಸಿಗಬೇಕಾದಾಗ ಅಲ್ಲಿ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ಆ ಸಮಯದಲ್ಲಿ ಅಲ್ಲೊಬ್ಬ ವ್ಯಕ್ತಿ ಕೂಡ ಬರಬೇಕಾಗಿರುತ್ತೆ. ಸೊ ಅದರಿಂದ ಇಟ್ಸ್ ಆಲ್ ನಾವೇ ಆ ರೀತಿ ಪೂರ್ವದಲ್ಲಿ ನಾವು ಕೆಲವು ಕರ್ಮಗಳನ್ನು ನಾವು ಮಾಡಿರ್ತೀವಿ, ಅವುಗಳಿಗೆ ತಕ್ಕಂತೆ ಆ ಫಲ ಅನ್ನುವಂತಹದ್ದು ಅಂತಹ ಸಮಯದಲ್ಲಿ ಆ ರೀತಿ ಜರುಗುವಂತೆ ಮಾಡುತ್ತೆ. ಸೊ ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಮತ್ತು ನಮ್ಮ ಬುದ್ಧಿ ಅವೆರಡನ್ನ ನಾವು ಉಪಯೋಗಿಸ್ಕೊಂಡು ವಿ ಡೂ ಸರ್ಟನ್ ಕರ್ಮಾಸ್. ನಾಟ್ ಓನ್ಲಿ ದಿ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್, ಈವನ್ ವಿ ಯೂಸ್ ದಿ ಬಾಡಿ ಆ್ಯಂಡ್ ಸೆನ್ಸ್ ಆರ್ಗನ್ಸ್ ಎಟ್ಸೆಟ್ರಾ ಟು ಪರ್ಫಾರ್ಮ್ ಸರ್ಟನ್ ಕರ್ಮಾಸ್ ಆ್ಯಂಡ್ ದೇ ಆಲ್ಸೋ ಫಾಲೋ ದಿ ಕರ್ಮ ಲಾ. ಈ ಒಂದು ಕರ್ಮದ ಥಿಯರಿಗೆ ಇದು ಕೂಡ ಒಳಪಟ್ಟಿರುವಂತಹದ್ದು. ಸೊ ವೇದಾಂತ ಇಂತಹದ್ದನ್ನು ದಿ ಥಿಯರಿ ಆಫ್ ಕರ್ಮ ಆರ್ ಕರ್ಮದ ನಿಯಮ ಆರ್ ಇನ್ ಎ ಹೈಯರ್ ವರ್ಷನ್ ಎಲ್ಲ ಹೇಳಬೇಕು ಅಂತಂದರೆ ದಿಸ್ ಈಸ್ ದಿ ಧರ್ಮ, ದಿಸ್ ಈಸ್ ದಿ ಧರ್ಮ. ಆ್ಯಂಡ್ ದಿಸ್ ಧರ್ಮ ಅಂತ ಹೇಳಿದಾಗ ಇಟ್ಸ್ ಎ ವೆರಿ ಬಿಗ್ ವರ್ಡ್ ಇನ್ ವೇದಾಂತ. ಅದು ಅನೇಕ ಸಂದರ್ಭಗಳಲ್ಲಿ ಸಂದರ್ಭಕ್ಕೆ ಸಿಚುಯೇಷನ್ಗೆ ತಕ್ಕಂತೆ ಅನೇಕ ರೀತಿಯ ಅರ್ಥಗಳನ್ನು ಅದು ಕೊಡ್ತಾ ಹೋಗುತ್ತೆ. ಸೊ ಮುಂದೆ ನಮಗೆ ಈ ಧರ್ಮ ಅನ್ನುವಂತಹದ್ದು ಯಾವ ರೀತಿಯಲ್ಲಿ ಅರ್ಥವನ್ನು ಹೊಂದಿದೆ ಅನ್ನುವಂತಹದ್ದು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಎಗೈನ್ ದಿಸ್ ಧರ್ಮ ಅಂತಂದಾಗ ಇಟ್ ಈಸ್ ಆಲ್ಸೋ ಕಾಲ್ಡ್ ಕರ್ಮ. ಧರ್ಮ ಸಮ್ಟೈಮ್ಸ್ ಈಸ್ ಆಲ್ಸೋ ಕಾಲ್ಡ್ ಕರ್ಮ. ಸೊ ಹೀಗೆ ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕರ್ಮದ ಥಿಯರಿ, ಕೆಲವು ರಹಸ್ಯವಾದ ಜ್ಞಾನಗಳು ನಮಗೆ ಸಿಗಬೇಕು ಅಂತಂದಾಗ ನಮಗೆ ನಮ್ಮ ಸನಾತನ ಧರ್ಮದಲ್ಲಿ ಇರುವಂತಹ ಅನೇಕ ರೀತಿಯ ಶಾಸ್ತ್ರ ಗ್ರಂಥಗಳು ಆ್ಯಂಡ್ ದ ಹಿಸ್ಟ್ರಿ ಲೈಕ್ ಮಹಾಭಾರತ ಆ್ಯಂಡ್ ರಾಮಾಯಣ, ವೇದ, ವೇದಾಂತ, ಉಪನಿಷತ್ತುಗಳು ಹಾಗೂ ಒಬ್ಬ ಗುರುವಿನ ಅವಶ್ಯಕತೆ ಕೂಡ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅನುಭವಿಗಳು ಹೇಳಿದಂತಹ ಅವರ ಅನುಭವಗಳನ್ನು ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಧರ್ಮ ಮತ್ತು ಕರ್ಮ ಅಂತ ಹೇಳಿದಾಗ ಅವುಗಳು ಬಹಳ ಸೂಕ್ಷ್ಮ ಮತ್ತು ರಹಸ್ಯ, ಹಾಗೂ ಅವುಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ನಮಗೆ ನಮ್ಮ ಶಾಸ್ತ್ರ ಗ್ರಂಥಗಳ ಮಾರ್ಗದರ್ಶನ, ಅಧ್ಯಯನ, ಶ್ರವಣ, ಮನನ ಮತ್ತು ನಂತರದಲ್ಲಿ ಅವುಗಳನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೋಬೇಕಾಗುತ್ತೆ. ಇಟ್ಸ್ ಕಾಲ್ಡ್ ದಿ ಅನುಷ್ಠಾನ. ಹೀಗೆ ದಿಸ್ ಈಸ್ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಮಚ್ ರಿಕ್ವೈರ್ಡ್. ಕೆಲವು ರೀತಿಯ ಕರ್ಮಗಳನ್ನು ಮಾಡಿದಾಗ ಕೂಡಲೇ ಅವುಗಳ ರಿಸಲ್ಟ್ ನಮಗೆ ಸಿಗುತ್ತೆ. ನಾಟ್ ಇನ್ ಆಲ್ ಟೈಪ್ಸ್ ಆಫ್ ಕರ್ಮಾಸ್. ಕೆಲವೊಂದು ಕರ್ಮಗಳು, ಫಾರ್ ಎಕ್ಸಾಂಪಲ್, ನಾವೇನು ಒಂದು ಊಟ ಮಾಡ್ತೀವಿ ಅಂತ ಹೇಳ್ತೀವಿ,
ಆಹಾರವನ್ನು ಸೇವಿಸುವುದು, ಇದು ಕೂಡ ಒಂದು ರೀತಿಯ ಕರ್ಮ. ಊಟ ಮಾಡಿದ ಕೂಡಲೇ ಅದರ ಫಲ ನಮಗೆ ಗೊತ್ತಾಗುತ್ತೆ. ಏನು ಹೇಳುತ್ತದು? ಹೊಟ್ಟೆ ತುಂಬಿದೆ ಅನ್ನುವಂತಹ ಒಂದು ರಿಸಲ್ಟ್ನ ಕೊಡುತ್ತೆ. ಸೊ ಕೆಲವೊಂದು ಕರ್ಮಗಳನ್ನು ಮಾಡಿದಾಗ ಅದರ ಫಲ ಅನ್ನುವಂತಹದ್ದು ಆ ಕ್ಷಣದಲ್ಲಿ ಅಥವಾ ಮುಂದಿನ ಕ್ಷಣದಲ್ಲಿ ಅದು ನಮಗೆ ಕೂಡಲೇ ಸಿಗತ್ತೆ. ಬಟ್ ದೆರ್ ಆರ್ ಸರ್ಟನ್ ಕರ್ಮಾಸ್, ದೆರ್ ಆರ್ ಸರ್ಟನ್ ಆ್ಯಕ್ಷನ್ಸ್ ವಿ ಕೆನಾಟ್ ಇಮ್ಮಿಡಿಯೇಟ್ಲಿ ರಿಲೇಟ್ ಟು ಇಟ್. ನಮ್ಮ ಅನುಭವಗಳೊಂದಿಗೆ ಅವುಗಳನ್ನು ತಾಳೆ ಹಾಕಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದೇ ಆರ್ ವೆರಿ ಸಟ್ಲಿ ಇನ್ ನೇಚರ್, ಬಹಳ ಸೂಕ್ಷ್ಮವಾಗಿರುತ್ತೆ. ಕೆಲವೊಮ್ಮೆ ಅಲ್ಲಿ ಯಾವ ಕಾರಣಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ, ಏನೊಂದು ರೀಸನ್ನು ಇಲ್ಲ, ಯಾಕೆ ಹೀಗೆ ಅನ್ನುವಂತಹದ್ದನ್ನು ಯೋಚನೆ ಮಾಡೋದಕ್ಕೆ ಮುಂಚೆ ಮನಸ್ಸಿನಲ್ಲಿ ಒಂದು ರೀತಿಯ ಆನಂದವನ್ನು ಅನುಭವಿಸಿರ್ತೀವಿ, ಮನಸ್ಸು ಶಾಂತವಾಗಿದೆ ಎನ್ನುವಂತಹದ್ದು ಗೊತ್ತಾಗುತ್ತೆ, ಒಂದು ರೀತಿಯ ತೃಪ್ತಿ ನೆಮ್ಮದಿ ಎನ್ನುವಂತಹದ್ದು ನನಗೆ ಸಿಕ್ಕಿದೆ ಅನ್ನುವಂತಹದ್ದು ನಮ್ಮ ಮುಖದಲ್ಲೇ ಆ ಒಂದು ಗೊತ್ತಾಗೋ ಹಾಗೆ ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಸೊ ನಾವು ಹೇಳ್ತೀವಿ ವಿ ಫೀಲ್ ವೆರಿ ಹ್ಯಾಪಿ. ಅವಾಗ ಹೇಳ್ತೀನಿ ನಾನು ಬಹಳ ಸಂತೋಷವಾಗಿದ್ದೀನಿ, ಐ ಆಮ್ ವೆರಿ ಹ್ಯಾಪಿ ನೌ. ಸೊ ಯಾಕೆ ನೀನು ಸಂತೋಷವಾಗಿದೆ, ನಿನಗೆ ಏನು ಸಿಕ್ಕಿದೆ, ಆವಾಗಲಿಂದ ಇಲ್ಲೇ ಇದೆಯಲ್ಲ, ನಿನ್ನ ಪಾಡಿ ನೀ ಇದೇ ಜಾಗದಲ್ಲಿ ಕೂತಿದೆಯಲ್ಲ. ಹೌದು, ಯಾಕೆ ಅನ್ನೋದು ಗೊತ್ತಿಲ್ಲ, ಐ ಆಮ್ ವೆರಿ ಹ್ಯಾಪಿ. ಸೊ ನಾನು ಸಂತೋಷವಾಗಿದ್ದೀನಿ ಅನ್ನುವಂತಹದ್ದು, ಯಾಕೆ ಸಂತೋಷವಾಗಿದ್ದೀನಿ ಅನ್ನುವಂತಹದ್ದು ಕಾರಣವನ್ನು ನಾನು ಹುಡುಕ್ತೀನಿ ಅಂತಂದರೆ ಐ ಮೇ ನಾಟ್ ಸಿ ದಿ ಕಾರಣ. ನನಗೆ ಆ ಕ್ಷಣದಲ್ಲಿ ಯಾವ ಕಾರಣದಿಂದ ಇಂತಹ ಒಂದು ತೃಪ್ತಿ, ಮನಸ್ಸಿನ ನೆಮ್ಮದಿ, ಶಾಂತಿ ಇವೆಲ್ಲ ನನಗೆ ಹೇಗೆ ಸಿಕ್ಕಿದೆ, ಐ ಡು ನಾಟ್ ನೋ. ಬಟ್ ದೆರ್ ಈಸ್ ಎ ಫೀಲಿಂಗ್, ದೆರ್ ಈಸ್ ಎನ್ ಎಕ್ಸ್ಪೀರಿಯನ್ಸ್ ದಟ್ ಐ ಆಮ್ ಹ್ಯಾಪಿ. ಅದೇ ರೀತಿ ಕೆಲವೊಮ್ಮೆ ಅಲ್ಲಿ ಯಾವ ಕಾರಣಗಳು ಕೂಡ ಇಲ್ಲ, ಎಲ್ಲೂ ಹೋಗಿಲ್ಲ, ಯಾರೂ ಬಂದಿಲ್ಲ, ಇರೋದು ನಾವೊಬ್ಬನೇ. ಸಡನ್ನಾಗಿ ದೇರ್ ಈಸ್ ಎ ಚೇಂಜ್ ಇನ್ ದಿ ಮೂಡ್, ಲೋನ್ಲಿನೆಸ್. ಅಲ್ಲಿಯವರೆಗೆ ಅದಕ್ಕೆ ಮುಂಚೆ ಕೂಡ ನಾನು ಒಂಟಿಯಾಗಿಯೇ ಇದ್ದೆ, ಅಂದರೆ ಕ್ಷಣ ಮಾತ್ರದಲ್ಲಿ ನನ್ನಲ್ಲಿ ಯಾವುದೋ ಒಂದು ಬದಲಾವಣೆ, ದೇರ್ ಇಸ್ ಎ ಚೇಂಜ್ ಇನ್ ದಿ ಮೂಡ್. ಆಗ ನಾನು ಹೇಳ್ತೀನಿ ಐ ಫೀಲ್ ಲೋನ್ಲಿ, ಈ ಒಂದು ಒಂಟಿತನ ನನಗೆ ಸಾಕಾಗಿದೆ. ಐ ಫೀಲ್ ಡಿಪ್ರೆಸ್ಡ್, ನನಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ, ನನ್ನ ಮನಸ್ಸಿಗೆ ಏನೂ ಬೇಡ ಅಂತ ಅನ್ನಿಸ್ತಾ ಇದೆ. ಸೊ ದೆರ್ ಈಸ್ ಸಮಥಿಂಗ್ ಹೆವಿನೆಸ್ ಇನ್ ದ ಮೈಂಡ್, ಐ ಡೋಂಟ್ ನೋ ದಿ ರೀಸನ್, ಯಾಕೆ ಹೀಗಾಯಿತು, ಆ ಕ್ಷಣದಲ್ಲಿ ಆ ರೀತಿ ಆಗಿರುತ್ತೆ. ಸೊ ಯಾವ ರೀತಿಯ ನೆಗೆಟಿವ್ ಥಾಟ್ಸ್ಗಳು ಕೂಡ ಬಂದಿಲ್ಲ, ಏನೊಂದು ನನ್ನ ಮನಸ್ಸಿಗೆ ಆಘಾತಕರವಾದ ಸುದ್ದಿಯಾಗಲಿ ಯಾವುದೊಂದರ ಅನುಭವ ಕೂಡ ಆಗಿಲ್ಲ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನ್ನ ಈ ಒಂದು ಸ್ಯಾಡ್ನೆಸ್ಗೆ ಕಾರಣ ಏನು ಅನ್ನುವಂತಹ ಸುಳಿವು ಸಿಕ್ಕಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಶಾಸ್ತ್ರಗಳು, ನಮ್ಮ ವೇದಾಂತ ಅವೆಲ್ಲ ಏನು ಹೇಳತ್ವಿ ಅಂತಂದರೆ, ದಿ ಲಾ ಆಫ್ ಧರ್ಮ ಸೇಸ್ ದಿ ಹ್ಯಾಪಿನೆಸ್ ಆರ್ ದಿ ಸ್ಯಾಡ್ನೆಸ್ which you are experiencing right now is the result of certain karmas which you have done previously. ಈಗ ನೀ ಏನು ಸಂತೋಷವಾಗಿದ್ದೀನಿ ಅಂತ ನೀ ಹೇಳ್ತಾ ಇದ್ದೀಯಲ್ಲ, ಈ ಸಂತೋಷಕ್ಕೆ ಕಾರಣ ಏನು ಅಂತಂದರೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ನೀನು ಹೇಳ್ತಾ ಇದೆಯಾ. ಬಟ್ ಈ ಕ್ಷಣದಲ್ಲಿ ನೀನು ಈ ರೀತಿ ಸಂತೋಷವಾಗಿರಬೇಕು ಅನ್ನುವುದಕ್ಕೆ ಇದಕ್ಕೆ ಹಿಂದೆಯೇ ನೀನು ಕೆಲವು ಕರ್ಮಗಳನ್ನು ಮಾಡಿ ಆಗಿದೆ. ಆ ಒಂದು ಕರ್ಮಗಳು ಆ ಹಿಂದೆ ಯಾವಾಗಲೂ ನಡೆದಿರೋದ್ರಿಂದ ಅದರ ರಿಸಲ್ಟ್ ಈಗ ನಿನಗೆ ಗೊತ್ತಾಗ್ತದೆ. ಸೊ ನೌ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಜಾಯ್ಫುಲ್ ಮೂಡ್, ಯು ಆರ್ ವೆರಿ ಹ್ಯಾಪಿ, ಫೀಲಿಂಗ್ ಹ್ಯಾಪಿ, ಇದೆಲ್ಲ ನಿನಗೆ ಈಗ ನಿನ್ನ ಅನುಭವಕ್ಕೆ ಬರ್ತಾ ಇದೆ. ಅದೇ ರೀತಿ ಇದೆಲ್ಲ ಬಿಕಾಸ್ ಯು ಹ್ಯಾವ್ ಡನ್ ಸಮ್ ಪುಣ್ಯದ ಕರ್ಮಗಳು. ಸೊ ಪುಣ್ಯದ ಕರ್ಮಗಳ ಕಾರಣದಿಂದ ಅವೆಲ್ಲ ಈ ಹಿಂದೆನೇ ನಿನ್ನಿಂದ ನಡೆದು ಹೋಗಿದೆ. ಸೊ ಹಿಂದೆ ನಡೆದು ಹೋದಂತಹ ಪುಣ್ಯದ ಕರ್ಮಗಳ ಕಾರಣದಿಂದ ಅವುಗಳು ಈಗ ನಿನಗೆ ಫಲವನ್ನು ತಂದು ಕೊಡ್ತಾ ಇದೆ. ಸೊ ನೌ ಯು ಆರ್ ಫೀಲಿಂಗ್ ಹ್ಯಾಪಿ. ಅದೇ ರೀತಿ ಹಿಂದೆ ನಿನ್ನಿಂದಲೇ ನಡೆದಂತಹ ಕೆಲವು ಪಾಪದ ಕರ್ಮಗಳ ಫಲ, ಅವುಗಳನ್ನು ಅನುಭವಿಸುವಂತಹ ಯೋಗ, ದ ಟೈಮ್ ಹ್ಯಾಸ್ ಕಮ್ ನೌ. ದಟ್ ಈಸ್ ವೈ ಯು ಆರ್ ಫೀಲಿಂಗ್ ಡಿಪ್ರೆಸ್ಡ್, ಯು ಆರ್ ನಾಟ್ ಇನ್ ದಿ ರೈಟ್ ಮೂಡ್, you feel lonely. It is all because you have previously done some ಪಾಪದ ಕರ್ಮ. ಸೊ ಅವುಗಳ ಫಲ ಈಗ ನಿನಗೆ ಒದಗಿ ಬಂದಿದೆ. ಸೊ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ನೌ.
ಸೊ ದಿಸ್ ಈಸ್ ವೇದಾಂತ ಬಹಳ ಸ್ಪಷ್ಟವಾಗಿ ಇಂತಹ ಸತ್ಯವನ್ನು ನೇರವಾಗಿ ತಿಳಿಸುತ್ತೆ. ಅನೇಕ ಸಂದರ್ಭಗಳಲ್ಲಿ ಇಂತಹ ಸತ್ಯ ನಮಗೆ ರುಚಿಸೋದಿಲ್ಲ. ಅದಕ್ಕೆ ವೇದಾಂತ ಏನು ಹೇಳುತ್ತೆ ಬಹಳ ಕಠೋರವಾಗಿ, ವೆದರ್ ಯು ಲೈಕ್ ಇಟ್ ಆರ್ ನಾಟ್, ವೆದರ್ ಯು ವಾಂಟ್ ಇಟ್ ಆರ್ ನಾಟ್, ದಿಸ್ ಈಸ್ ದಿ ಟ್ರೂತ್ ಅಬೌಟ್ ಇಟ್, ದಿಸ್ ಈಸ್ ದಿ ಸೀಕ್ರೆಟ್ ಬಿಹೈಂಡ್ ದಿಸ್, ದಟ್ಸ್ ಆಲ್. ಸಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಅಕ್ಸೆಪ್ಟೆನ್ಸ್, ವೆದರ್ ಯು ಬಿಲೀವ್ ಇಟ್ ಆರ್ ನಾಟ್, ದಿಸ್ ಈಸ್ ದಿ ಟ್ರೂತ್. ವೆರಿ ವೆರಿ ಸ್ಟ್ರೈಟ್ ಫಾರ್ವರ್ಡ್ನೆಸ್. ಸೊ ಹೀಗೆ ಧರ್ಮ ಮತ್ತು ಕರ್ಮದ ಸೂಕ್ಷ್ಮಗಳನ್ನು, ರಹಸ್ಯ ಜ್ಞಾನವನ್ನು ನಾವು ತಿಳ್ಕೊಳ್ಳೋದ್ರಿಂದ ಅದು ಸ್ವಲ್ಪ ನೆಮ್ಮದಿಯನ್ನು ನಮಗೆ ಕೊಟ್ಟಿರಬಹುದು. ಅಥವಾ ಈ ಒಂದು ರಹಸ್ಯವನ್ನು ತಿಳಿಯುವಂತಹ ಸಂದರ್ಭದಲ್ಲಿ ಐ ಫೀಲ್ ಹ್ಯಾಪಿ ಆರ್ ಸಮ್ಟೈಮ್ಸ್ ಐ ಫೀಲ್ ಪೇನ್ಫುಲ್. ಒಟ್ಟಿನಲ್ಲಿ ಯಾಕೆ ಹೀಗಾಯಿತು ಅನ್ನುವಂತಹ ಒಂದು ರಹಸ್ಯ ನನಗೆ ಗೊತ್ತಾದಾಗ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ತೃಪ್ತಿ. ಓ ಎಸ್, ನನಗೆ ಯಾಕೆ ಹೀಗಾಯಿತು ಅಂತಂದರೆ ಬಹುಶಃ ನಾನು ಈ ರೀತಿ ಹಿಂದೆ ಮಾಡಿದ್ದೀನಿ. ಸೊ ಇಲ್ಲಿವರೆಗೆ ನಾನು ಒಪ್ಕೊಂಡಿರಲಿಲ್ಲ. ವೆನ್ ಐ ಸ್ಟಾರ್ಟ್ ಫಾಲೋಯಿಂಗ್ ದಿ ವೇದ ಆರ್ ವೇದಾಂತ, ಒಬ್ಬ ಗುರುವಿನ ಮಾರ್ಗದರ್ಶನ, ಹಿರಿಯರ ಅನುಭವಗಳನ್ನು ನಾನು ಅಭ್ಯಾಸ ಮಾಡಿದಾಗ, ಓಹೋ ನಾನು ಯಾಕೆ ಇಂತಹ ಸಫರಿಂಗ್ಸ್ ನನಗೆ ಯಾಕೆ ಅಂತಂದರೆ ಬಹುಶಃ ಪೂರ್ವದಲ್ಲಿ ನನ್ನಿಂದ ಏನೋ ಒಂದು ಪಾಪದ ಕೆಲಸ ನಡೆದಿರಬಹುದು. ಸೊ ಅದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ, ನಾನೇ ಹಿಂದೆ ಮಾಡಿದ್ದೀನಿ ಅಂತಹದ್ದು. ಆದ್ದರಿಂದ ಈಗ ನಾನು ಅನುಭವಿಸಿ ಅದನ್ನು ಕಳ್ಕೊಂಡ್ಬಿಡ್ತೀನಿ. ಲೆಟ್ ಮೀ ಪ್ರೇ ದಿ ಗಾಡ್, ಗಿವ್ ಮೀ ಸ್ಟ್ರೆಂತ್. ಸೊ ಡೋಂಟ್ ಗಿವ್ ಮೀ ದಿಸ್ ಪೇನ್ ಅಂತ ನಾನು ಹೇಳ್ತಾ ಇಲ್ಲ, ಗಿವ್ ಮೀ ದಿ ಸ್ಟ್ರೆಂತ್ ಟು ಬೇರ್ ದಿಸ್ ಪೇನ್. ಸೊ ದಿಸ್ ಇಸ್ ದಿ ಪ್ರೇಯರ್. ಈ ಪ್ರೇಯರ್ನ ನಾವು ಯಾವಾಗ ಕೇಳ್ತೀವಿ ಅಂತಂದರೆ ಓನ್ಲಿ ಈ ಒಂದು ಶಾಸ್ತ್ರವನ್ನು ಅಭ್ಯಾಸ ಮಾಡಿ ಕರ್ಮದ ರಹಸ್ಯಗಳನ್ನ ತಿಳ್ಕೊಂಡಾಗ ಅಲ್ಲಿ ಸಿಕ್ಕಂತಹ ಜ್ಞಾನದ ಕಾರಣದಿಂದ ಮನಸ್ಸಿನಲ್ಲಿ ಒಂದು ರೀತಿಯ ದೃಢತೆ, ಒಂದು ಧೈರ್ಯ ನಮ್ಮನ್ನು ಆವರಿಸಿ ನಾವು ಇವುಗಳನ್ನೆಲ್ಲ ನಿಧಾನವಾಗಿ ಒಪ್ಕೋತಾ ಬರ್ತೀವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನಲ್ಲಿ ಬಹಳ ಆಳವಾಗಿ ಎರಡು ರೀತಿಯ ಬಯಕೆಗಳನ್ನು ಅವನು ಇಟ್ಕೊಂಡಿರ್ತಾನೆ. ಒಂದು ಏನು ಅಂತಂದರೆ ಐ ವಾಂಟ್ ಟು ಲೀವ್, ನಾನು ಇಲ್ಲಿ ಬದುಕಬೇಕು. ಹೇಗೆ ಬದುಕಬೇಕು? ಐ ವಾಂಟ್ ಟು ಲೀವ್ ವೆರಿ ಹ್ಯಾಪಿಲಿ, ನನಗೆ ಕಂಫರ್ಟಬಲ್ ಲೈಫ್ ಬೇಕು. ಯಾಕೆಂತಂದರೆ ಪ್ರತಿಯೊಬ್ಬನಿಗೂ ಕೂಡ ನಾನು ಇರಬೇಕು, ಸಂತೋಷವಾಗಿರಬೇಕು, ಹಾಗೂ ನನಗೆ ಸಕಲ ಸೌಲಭ್ಯಗಳು ಕೂಡ ಇರಬೇಕು. ಐ ಮಸ್ಟ್ ಬಿ ಇನ್ ದಿ ಕಂಫರ್ಟಬಲ್ ಝೋನ್. ಸೊ ಇದು ನಮ್ಮ ಬೇಸಿಕ್, ಆ ಕ್ಷಣದಲ್ಲಿ ನಮ್ಮ ಸ್ವಭಾವ ಆ ರೀತಿ ನಮಗೆ ತಿಳಿಸ್ಕೊಡುತ್ತೆ. ಸೊ ಈವನ್ ಐ ವಾಂಟ್ ಟು ಲೀವ್ ಅಂತ ಹೇಳಿದಾಗ ಎಲ್ಲಿಯವರೆಗೆ ನೀನು ಬದುಕಬೇಕು ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ರೆ ಐ ವಾಂಟ್ ಟು ಲೀವ್ ಫಾರ್ ಎವರ್. ಯಾಕೆ ಅಂತಂದರೆ ಯಾರಿಗೂ ಕೂಡ ನೀನು ಯಾವಾಗ ಮರಣವನ್ನು ಹೊಂದೋದಕ್ಕೆ ಅಪೇಕ್ಷೆ ಪಡ್ತೀಯ ಅಂತಂದರೆ ಹಿ ವಿಲ್ ನಾಟ್ ಡಿಸೈರ್ ಫಾರ್ ದಟ್. ಹಿ ಸೇಸ್ ಐ ವಾಂಟ್ ಟು ಲೀವ್. ಸೊ nobody wants death. That means no person is prepared to die. That means he has got a desire. ಅವನಲ್ಲಿ ಒಂದು ಆಸೆ ಇದೆ. ಏನು? ಐ ವಾಂಟ್ ಟು ಲೀವ್ ಫಾರ್ ಎವರ್. ಐ ವಾಂಟ್ ಟು ಲೀವ್ ಫಾರ್ ಎವರ್ ಹ್ಯಾಪಿಲಿ. ಸೊ ಸಂತೋಷವಾಗಿ ನಾನು ಅನೇಕ ಸಮಯದವರೆಗೆ ನಾನು ಬದುಕಿರಬೇಕು ಅನ್ನುವಂತಹ ಆಸೆ. ಈ ರೀತಿಯಲ್ಲಿ ಎರಡು ಆಸೆಗಳು. ಒಂದು, ಮರಣವನ್ನು ಹೊಂದೋದಕ್ಕೆ ಆಸೆ ಇಲ್ಲ, ನಾನು ಐ ವಾಂಟ್ ಟು ಲೀವ್ ಫಾರ್ ಎವರ್. ಎರಡನೇದು, ಐ ವಾಂಟ್ ಟು ಲೀವ್ ಫಾರ್ ಎವರ್ ಹ್ಯಾಪಿಲಿ, ಸಂತೋಷವಾಗಿ ನಾನು ನನ್ನ ಬದುಕನ್ನು ಮಾಡಬೇಕು. ಬಟ್ ದಿಸ್ ಈಸ್ ದಿ ಡಿಸೈರ್ ಆಫ್ ಎವ್ರಿ ಒನ್. ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಈಸ್ ಇಟ್ ಪಾಸಿಬಲ್ ದಟ್ ಈ ಹ್ಯಾಪಿನೆಸ್ ಅನ್ನುವಂತಹದ್ದು ಸದಾ ನನ್ನ ಜೊತೆ ಇರಬೇಕು, ನಾನು ಸದಾ ಸಂತೋಷವಾಗಿರಬೇಕು? ಇಟ್ ಈಸ್ ನಾಟ್ ಪಾಸಿಬಲ್. ದೋ ಇಟ್ ಈಸ್ ನಾಟ್ ಪಾಸಿಬಲ್, ವಿ ಡಿಸೈರ್ ಫಾರ್ ದಿಸ್. ನಮಗೆ ಇದರ ಬಗ್ಗೆ ಆಸಕ್ತಿ ಇದೆ, ಆಸೆ ಇದೆ, ಬಯಕೆ ಇದೆ. ನನ್ನ ಜೀವನ ಅಂದರೆ ಅದು ಈ ರೀತಿಯಲ್ಲೇ ಇರಬೇಕು ಅನ್ನುವಂತಹ ಒಂದು ಬಯಕೆ ನನ್ನಲ್ಲಿ ಇದೆ. ಸೊ ದಿಸ್ ಈಸ್ ಅವರ್ ಡೀಪ್ ಡಿಸೈರ್. ಸೊ ಇಲ್ಲಿ
ವೈ ವಿ ನೀಡ್ ಟು ಸ್ಟಡಿ ಭಗವದ್ಗೀತೆ ಅಂತ ಹೇಳಿದಾಗ ನಾವು ಇಲ್ಲಿ ಅನೇಕ ಪ್ರಶ್ನೆಗಳಾಗಿಯೇ ಉಳಿತಾ ಇರುತ್ತೆ ನಮ್ಮಲ್ಲಿ. ಜೀವನದ ಬಗ್ಗೆ, ಬದುಕಿನ ಬಗ್ಗೆ, ಪ್ರಕೃತಿಯ ಬಗ್ಗೆ, ನೇಚರ್, ಈ ಭೂಮಿ, ಕರ್ಮ ಸಿದ್ಧಾಂತ, ಹೀಗೆ ಅನೇಕಗಳನ್ನು ನಾವು ಮುಂದಿಟ್ಟುಕೊಂಡು ಪ್ರಶ್ನೆಯನ್ನು ಮಾಡ್ತಾ ಹೋದಾಗ ಅನೇಕ ಸಂದರ್ಭಗಳಲ್ಲಿ ಪ್ರಶ್ನೆಗಳಾಗಿಯೇ ಉಳಿದಿರುತ್ತೆ. ಬೈ ಸ್ಟಡಿಯಿಂಗ್ ಶ್ರೀಮದ್ ಭಾಗವತ, ಭಗವದ್ಗೀತೆ, by studying this Bhagavad Gita, it is going to reveal this dharma and the law of karma. ಅವೆಲ್ಲವನ್ನ ಈ ಒಂದು ಭಗವದ್ಗೀತೆ ತಿಳಿಸುತ್ತೆ. ಸೊ ಇಲ್ಲಿ ಅನೇಕಗಳನ್ನು ನಾವು ಕಲಿಬಹುದು. ಯಾವ ರೀತಿಯ ಕರ್ಮವನ್ನು ಮಾಡಬೇಕು, ಯಾವ ರೀತಿಯ ಕರ್ಮವನ್ನು ಮಾಡುವುದರಿಂದ ಯಾವ ರೀತಿಯ ಕರ್ಮದ ಫಲಗಳು ದೊರಕಬಹುದು, ಹಾಗೂ ಮಾಡುವಂತಹ ಕರ್ಮದ ಸಂದರ್ಭದಲ್ಲಿ ನಮ್ಮ ಆ್ಯಟಿಟ್ಯೂಡ್ ಹೇಗಿರಬೇಕು, ಮಾಡುವಂತಹ ಕರ್ಮ ಧರ್ಮದ ಆಶ್ರಯದಲ್ಲಿದೆಯಾ ಅಥವಾ ಅಧರ್ಮದ ಮಾರ್ಗದಲ್ಲಿದೆಯಾ ಅಂತಹದ್ದನ್ನು ನೋಡಬೇಕಾಗುತ್ತೆ. ಆಮೇಲೆ ಕರ್ಮವನ್ನು ಯೋಗವನ್ನಾಗಿ ಬದಲಾಯಿಸುವಂತಹದ್ದು ಹೇಗೆ, ಮತ್ತು ಕರ್ಮ ಅಂತ ಹೇಳಿದ ಮೇಲೆ ಫಲವನ್ನು ಹೇಗೆ ತ್ಯಾಗ ಮಾಡಬೇಕು, ಎಲ್ಲವನ್ನ ಭಗವಂತನಿಗೆ ಹೇಗೆ ಆಫರ್ ಮಾಡಬೇಕು. ಸೊ ಇವೆಲ್ಲವನ್ನ ಈ ಭಗವದ್ಗೀತೆ ತಿಳಿಸ್ಕೊಡುತ್ತೆ. ಹಾಗೂ ಇದರ ಜೊತೆಗೆ ಅನೇಕ ಸೂಕ್ಷ್ಮ ವಿಚಾರಗಳನ್ನು ಕೂಡ ತಿಳಿಸುತ್ತೆ. ಈಗ ಕರ್ಮ ಅಂತ ಹೇಳಿದಾಗ ನಾವು ಮಾಡುವಂತಹ ಪೂಜೆ ಇರ್ಬೋದು, ಪೂಜೆ ಈಸ್ ಎ ಕರ್ಮ. ಯಜ್ಞ, ಯಾಗ, ಹೋಮ, ಹವನ ಈಸ್ ಎ ಕರ್ಮ. ಆ್ಯಂಡ್ ದಾನ ಅಂತ ನಾವೇನು ಹೇಳ್ತೀವಿ, ಇಟ್ಸ್ ಎ ಕರ್ಮ. ಸೊ ಕೆಲವು ರೀತಿಯ ಸಾಧನಗಳು, ಆಧ್ಯಾತ್ಮದ ಸಾಧನೆ ಅಂತ ನಾವು ಅಲ್ಲೂ ಕೂಡ ಅನೇಕ ರೀತಿಯ ವ್ರತ ನಿಯಮಗಳನ್ನು ಪಾಲಿಸ್ತೀವಲ್ಲ, ಎಗೇನ್ ಇಟ್ಸ್ ಎ ಕರ್ಮ. ಆ್ಯಂಡ್ ತಪಸ್ಸು, ಧ್ಯಾನ ಅಂತ ನಾವೇನು ಹೇಳ್ತೀವಿ, ಈವನ್ ದಟ್ ಈಸ್ ಆಲ್ಸೋ ಅ ಕರ್ಮ. ಸೊ ಈ ಕರ್ಮಗಳಿಗೂ ಮತ್ತು ಇವುಗಳಿಂದ ಉಂಟಾಗುವಂತಹ ಫಲಗಳಿಗೂ ಇರುವಂತಹ ರಿಲೇಷನ್ಶಿಪ್, ಮುಖ್ಯವಾಗಿ ಕೆಲವು ರೀತಿಯ ಕರ್ಮಗಳು ಮನುಷ್ಯನು ಬಂಧನಕ್ಕೆ ಒಳಗಾಗುವಂತೆ ಮಾಡುತ್ತೆ. ಅಂತಂದರೆ there are certain karmas, there are certain actions. ಅವನು ಆ ಕರ್ಮವನ್ನು ಮಾಡ್ತಾ ಸದಾಕಾಲ ಅಂತಹದ್ದನ್ನೇ ಮಾಡಬೇಕು ಅಂತ ಹೇಳಿ ಒಂದು ರೀತಿಯ ಬಂಧನಕ್ಕೆ ಒಳಗಾಗುವಂತಹ ಸಾಧ್ಯತೆ ಕೂಡ ಇದೆ. ಅದು ಉತ್ತಮವಾದ ಕರ್ಮವೇ ಆಗಿರಬಹುದು. ಉತ್ತಮವಾದ ಕರ್ಮದಲ್ಲಿ ಅವನ ಅಭಿರುಚಿ ಹೆಚ್ಚಾದಾಗ ಆ ಅಭಿರುಚಿಯನ್ನು ಮತ್ತೆ ಸವಿಯುವ ಕಾರಣದಿಂದ ಕೂಡ ಅವನು ಆ ಕರ್ಮದ ಬಂಧನಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಇದೆ. ಸೊ ಬಂಧನ ಆಗದಂತೆ ಕರ್ಮವನ್ನು ಮಾಡುವಂತಹದ್ದು ಹೇಗೆ? ಇಟ್ಸ್ ಎ ಗುಡ್ ಕರ್ಮ, ಇಟ್ಸ್ ಎ ಸಾತ್ವಿಕ್ ಕರ್ಮ. ಬಟ್ ಆ ಸಾತ್ವಿಕ್ ಕರ್ಮ ಅನ್ನುವಂತಹದ್ದು ಬಂಧನಕ್ಕೆ ಒಳಗಾಗತ್ತೆ ಅಂತಂದ ಮೇಲೆ, ಹಾಗಾದರೆ ಆ ಕರ್ಮವನ್ನು ಮಾಡದೆ ಹೋದರೆ ದಟ್ಸ್ ಅಗೇನ್ ತಪ್ಪು. ಸೊ ಕರ್ಮವನ್ನು ಮಾಡಬೇಕು, ಮಾಡಿದ ಕರ್ಮದಿಂದ ನಮಗೆ ಅದು ಬಂಧನದ ಅನುಭವ ಆಗದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಸೊ ಕರ್ಮಗಳು ಮನುಷ್ಯನನ್ನು ಬಂಧಿಸದಂತೆ ಕರ್ಮವನ್ನು ಯೋಗವನ್ನಾಗಿ ಬದಲಾಯಿಸುವ ಮಾರ್ಗವನ್ನು ಕೂಡ ದಿಸ್ ಭಗವದ್ಗೀತೆ ಈಸ್ ಗೋಯಿಂಗ್ ಟು ರಿವೀಲ್. ಹೀಗೆ ಮಚ್ ಮೋರ್ ವಿಚಾರಾಸ್ ಅಂಡ್ ಅನೇಕ ಜ್ಞಾನಗಳು, ಈ ಎಲ್ಲವನ್ನು ಭಗವದ್ಗೀತೆ ತಿಳಿಸ್ತಾ ಹೋಗುತ್ತೆ. ಸೊ ಯಾರಿಗೆ ಬದುಕಿನ ಸಾರ್ಥಕತೆಯ ಬಗ್ಗೆ ಆಸಕ್ತಿ ಇರುತ್ತೆ ಮತ್ತು ಜನ್ಮ ಪಡೆದ ಮೂಲ ಉದ್ದೇಶ, ಇವೆಲ್ಲವನ್ನು ಈ ಭಗವದ್ಗೀತೆ ತಿಳಿಸ್ತಾ ಹೋಗುತ್ತೆ. ಸೊ ಅದೇ ರೀತಿ ಹ್ಯಾಪಿನೆಸ್ ಅಂತಂದರೆ ಸಂತೋಷ ಅಂತಂದಾಗ ಕೆಲವು ಕರ್ಮಗಳನ್ನು ಮಾಡಿದಾಗ ಅವುಗಳ ಫಲದಿಂದ ನಮ್ಮ ಇಂದ್ರಿಯಗಳು ತೃಪ್ತಗೊಳ್ಳುತ್ತವೆ ಮತ್ತು ಕೆಲವು ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ. ಸೊ ವೆನ್ ಸರ್ಟನ್ ಕರ್ಮಾಸ್ ಆರ್ ಡನ್, ಸೊ ದ ಎಕ್ಸ್ಪೀರಿಯನ್ಸ್, ಅಲ್ಲಿ ಫಲ ಅನ್ನುವಂತಹದ್ದು ಅಟ್ ದಿ ಲೆವೆಲ್ ಆಫ್ ದಿ ಬಾಡಿ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್, ಈವನ್ ಅಟ್ ದಿ ಲೆವೆಲ್ ಆಫ್ ದ ಮೈಂಡ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್. ಸೊ ಆ ರೀತಿಯ ಕೆಲವು ಕರ್ಮಗಳು ಕೂಡ ಇರುತ್ತೆ. ಆದರೆ ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ ಆ ಕರ್ಮದ ಕಾರಣದಿಂದ ಬಂದಂತಹ ಅದರ ಫಲ ಐದರ್ ಅಟ್ ದಿ ಲೆವೆಲ್ ಆಫ್ ದ ಬಾಡಿ ಆರ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್ ಈಸ್ ವೆರಿ 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 ಟೆಂಪರರಿ. ಕೇವಲ ಕ್ಷಣಗಳ ಕಾಲ ಅಂತಹ ಒಂದು ಫಲವನ್ನು ನಾವು ಅನುಭವಿಸ್ಬೋದು. ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಸುಖ, ಶಾಂತಿ, ನೆಮ್ಮದಿ, ಆ ರೀತಿ ಪರ್ಮನೆಂಟ್ ಫಲ ಅಲ್ಲ ಅದು. ಸೊ
ದೇ ಆರ್ ಆಲ್ ಟೆಂಪರರಿ, ದೇ ಆರ್ ನಾಟ್ ಪರ್ಮನೆಂಟ್ ಇನ್ ನೇಚರ್. ಈ ಕಾರಣದಿಂದ ನಮ್ಮ ಸ್ವಾಮಿ ತೇಜೋಮಯಾನಂದಾಜಿ ಅವರು ಹೇಳ್ತಾ ಇದ್ರು, ಸಂತೋಷವನ್ನು ಹೊಂದಬೇಕು ಅನ್ನುವಂಥದ್ದಾದರೆ ಇಟ್ ಮಸ್ಟ್ ಬಿ ಅಟ್ ಎ ಹೈಯರ್ ಪ್ಲಾಟ್ಫಾರ್ಮ್. ಹೈಯರ್ ಪ್ಲಾಟ್ಫಾರ್ಮ್ ಅಂತಂದ್ರೆ ಏನು? ಈಗ ಕೆಲವು ಕರ್ಮಗಳನ್ನು ಮಾಡಿದಾಗ ಅದರ ಫಲ, ದ ಎಕ್ಸ್ಪೀರಿಯನ್ಸ್ ಎಲ್ಲಿ, ಐದರ್ ಅಟ್ ದಿ ಲೆವೆಲ್ ಆಫ್ ದಿ ಬಾಡಿ ಆರ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್ ಅಂತ ನಾವು ಹೇಳ್ತೀವಿ. ಆದರೆ ಇಲ್ಲಿ ಸ್ವಾಮೀಜಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕೆಲವು ಕರ್ಮಗಳನ್ನು ಮಾಡಿದಾಗ ಇಟ್ ಮಸ್ಟ್ ಬಿ ಡನ್ ಅಟ್ ದಿ ಹೈಯರ್ ಲೆವೆಲ್ ಅಂತಂದರೆ ಅಲ್ಲಿ ಅನುಭವ ಅನ್ನುವಂತಹದ್ದು ಬಿಯಾಂಡ್ BMI, ಬಾಡಿ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಸೊ ಆ ರೀತಿ ಬಿಯಾಂಡ್ ಬಾಡಿ ಮೈಂಡ್ ಅಂತಂದರೆ ದಟ್ ಎಕ್ಸ್ಪೀರಿಯನ್ಸ್ ಶುಡ್ ಬಿ ರಿಯಲೈಸ್ಡ್. ಹೇಗೆ? ಥ್ರೂ ಪ್ರಜ್ಞಾ. ಅದೊಂದು ಇಟ್ಸ್ ಅ ರಿಯಲೈಸೇಷನ್. ಆ ರೀತಿಯ ಕರ್ಮಗಳು ಕೂಡ ಮಾಡಬೇಕಾಗತ್ತೆ. ಆಗ ಅಂತಹ ಕರ್ಮ ನಮಗೆ ನಿಜವಾದ ತೃಪ್ತಿಯನ್ನು ಕೊಡುತ್ತೆ. ಮತ್ತು ಇಂತಹ ಕರ್ಮಗಳನ್ನು ಮಾಡಿದಾಗ ಅವು ನಮ್ಮನ್ನು ಬಂಧನದಲ್ಲಿ ಇರಿಸೋದಿಲ್ಲ. ಸೊ ಈ ದೃಷ್ಟಿನಲ್ಲಿ ನಮ್ಮ ಕರ್ಮ ಈ ರೀತಿ ನಡಿಬೇಕು. ಕರ್ಮ ಯೋಗವಾಗಿ ಬದಲಾಗಬೇಕು ಅಂತಂದರೆ ಇಟ್ ಮಸ್ಟ್ ಬಿ ಡನ್ ಲೈಕ್ ದಿಸ್. ಸೊ ಇಫ್ ಅಟ್ ಆಲ್ ಯು ವಾಂಟ್ ಟು ಪುಟ್ ಸಮ್ ಎಫರ್ಟ್ಸ್, ಕರ್ಮವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟಾದಾಗ ಇಟ್ ಮಸ್ಟ್ ಬಿ ಡನ್ ಅಂಡರ್ ದಿಸ್ ಡೈರೆಕ್ಷನ್, ಅಂಡರ್ ದ ಡೈರೆಕ್ಷನ್ ವಿಚ್ ಇಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ಶಾಸ್ತ್ರಾಸ್ ಆ್ಯಂಡ್ ದಿ ವೇದಾಸ್. ಆ ಮಾರ್ಗದಲ್ಲಿ ಕರ್ಮವನ್ನು ಮಾಡಿದಾಗ ಅದು ಯೋಗವಾಗಿ ಬದಲಾಗುತ್ತೆ. ಮತ್ತು ಎಗೈನ್ ಅಬ್ಸರ್ವಿಂಗ್ ದಿ ಗುಡ್ ಧರ್ಮ. ನಾನು ಬಹಳ ಧರ್ಮ ಮಾರ್ಗದಲ್ಲಿದ್ದೀನಿ ಅಂತ ಹೇಳಿ ಆ ರೀತಿಯ ಧರ್ಮದ ಆಚರಣೆಗಳನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೂ ಕೂಡ ದಿ ಆಚರಣೆ ಆಫ್ ಧರ್ಮ ಈಸ್ ನಾಟ್ ದಿ ಅಲ್ಟಿಮೇಟ್. ಸೊ ಇಟ್ ಈಸ್ ನಾಟ್ ದಿ ಫೈನಲ್ ಗೋಲ್. ಸೊ ವಾಟ್ ಈಸ್ ದಿ ಫೈನಲ್ ಗೋಲ್? ಬದುಕಿನ ಮೂಲ ಉದ್ದೇಶ, ಪರಮಾರ್ಥ ಅಂತ ಹೇಳ್ತೀವಿ. ಏನದು? ಯಾವ ಒಂದು ಪರಮಾರ್ಥವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ನಮಗೆ ಅನೇಕ ಸಂದರ್ಭಗಳಲ್ಲಿ ಕೆಲವುಗಳು ಗೊತ್ತಾಗುತ್ತೆ, ಕೆಲವುಗಳು ಗೊತ್ತಾಗೋದಿಲ್ಲ. ಆದರೂ ಕೂಡ ಗೊತ್ತೋ ಗೊತ್ತಿಲ್ಲದೇನೋ ನಾವು ಬಯಸ್ತಾ ಇರೋಂತಹದ್ದೇನು? ಮೋಕ್ಷ. ಯಾವುದೇ ಒಬ್ಬ ಕಾಮನ್ ಮ್ಯಾನ್ ನಿನಗೆ ಫೈನಲ್ ಆಗಿ ನಿನಗೇನು ಬೇಕು ಅಂತಂದರೆ ಒಂದು ದೊಡ್ಡ ಲಿಸ್ಟ್ ಮಾಡ್ತಾನೆ. ಆ ನಂತರದಲ್ಲಿ ಫೈನಲ್ ಆಗಿ ನಿನಗೇನು ಬೇಕಪ್ಪ? ಸೊ ನನಗೆ ಮೋಕ್ಷ ಬೇಕು ಅಂತ ಹೇಳ್ತಾನೆ. ಸೊ ಈ ಮೋಕ್ಷ ಅಂತ ಹೇಳಿದಾಗ ಅನೇಕ ಜನಗಳ ತಿಳುವಳಿಕೆ ಹೇಗಿದೆ ಅಂತಂದರೆ, ಮೋಕ್ಷ ಈಸ್ ಎ ಪ್ಲೇಸ್. ಮೋಕ್ಷ ಈಸ್ ಎ ಪ್ಲೇಸ್. ಮತ್ತು ಈ ಮೋಕ್ಷ ಅನ್ನುವಂತಹ ಜಾಗಕ್ಕೆ ಯಾವಾಗ ಹೋಗೋದು ಅಂತಂದರೆ, ಓನ್ಲಿ ಆಫ್ಟರ್ ದಿ ಡೆತ್ ಒನ್ ಕ್ಯಾನ್ ಗೋ ದೇರ್. ದಿಸ್ ಈಸ್ ದಿ ವೆರಿ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಹೆಚ್ಚಿನ ಜನಗಳು ಈ ರೀತಿಯಲ್ಲಿ ಮೋಕ್ಷ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಆ್ಯಕ್ಚುಲ್ ಆಗಿ ಮೋಕ್ಷ ಈಸ್ ನಾಟ್ ಎ ಪ್ಲೇಸ್. ಇಟ್ ಈಸ್ ಫ್ರೀಡಮ್ ಫ್ರಮ್ ಆಲ್ ಸಾರ್ಟ್ಸ್ ಆಫ್ ಸಾರೋಸ್, ಪೇನ್, ಸಫರಿಂಗ್ಸ್, ಫಿಯರ್. ಇವೆಲ್ಲ ಆಲ್ ದೀಸ್ ಆರ್ ಕಾಲ್ಡ್ ದಿ ಲಿಮಿಟೇಷನ್ಸ್. ಸೊ ಈ ಲಿಮಿಟೇಷನ್ಸ್ಗಳಿಂದ ಬಿಡುಗಡೆಯನ್ನು ಪಡೆಯುವಂತಹದ್ದು ಈಸ್ ಕಾಲ್ಡ್ ದಿ ಮೋಕ್ಷ. ಸೊ ವೇದಾಂತದ ಭಾಷೆಯಲ್ಲಿ ಮೋಕ್ಷ ಅಂತಂದರೆ ಇಟ್ ಈಸ್ ದಿ ಸುಪ್ರೀಮ್ ಹ್ಯಾಪಿನೆಸ್, ಪರಮಾನಂದ ಅಂತ ನಾವೇನು ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ದಿ ಮೋಕ್ಷ. ಅದಕ್ಕೆ ನಮ್ಮ ವೇದಾಂತದಲ್ಲಿ ಒಂದು ಮಾತಿದೆ, ಆತ್ಯಂತಿಕ ದುಃಖ ನಿವೃತ್ತಿ ಆ್ಯಂಡ್ ಪರಮಾನಂದ ಪ್ರಾಪ್ತಿ. ದಟ್ ಈಸ್ ದಿ ಫೈನಲ್ ಆರ್ ದಿ ಅಲ್ಟಿಮೇಟ್ ಗೋಲ್ ಆಫ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಪ್ರತಿಯೊಬ್ಬ ಮನುಷ್ಯನ ಬದುಕಿನ ಮುಖ್ಯವಾದ ಉದ್ದೇಶ ಏನು ಅಂತಂದರೆ ಆತ್ಯಂತಿಕ ದುಃಖ ನಿವೃತ್ತಿ ಮತ್ತು ಪರಮಾನಂದ ಪ್ರಾಪ್ತಿಯನ್ನು ಗಳಿಸುವಂತಹದ್ದು ಅವನ ಮುಖ್ಯ ಉದ್ದೇಶವಾಗಿ ಅವನು ಅವುಗಳನ್ನು ಕಂಡುಕೋಬೇಕಾಗುತ್ತೆ. ಸೊ ಇಂತಹ ಒಂದು ಮುಖ್ಯವಾದ ಉದ್ದೇಶವನ್ನು ಯಾವಾಗ ಗಳಿಸ್ಕೋಬೇಕು? ಇಟ್ ಈಸ್ ನಾಟ್ ಆಫ್ಟರ್ ದಿ ಡೆತ್. ಮರಣದ ನಂತರದಲ್ಲಿ ಅಲ್ಲ. ವಿ ಶುಡ್ ಗೆಟ್ ಇಟ್ ನೌ ಆ್ಯಂಡ್ ಹಿಯರ್. ಸೊ ಇಟ್ ಈಸ್ ಪಾಸಿಬಲ್. ಹೇಗೆ? ಭಗವದ್ಗೀತಾ ವಿಲ್ ಶೋ ಅಸ್ ದಿ ಪಾತ್ ಟು ರೀಚ್ ಟು ದಿಸ್ ಲೆವೆಲ್. ಸೊ ಅದರಿಂದ ಇಲ್ಲಿ ಭಗವದ್ಗೀತಾ ಅಂತ ಹೇಳಿದಾಗ, ಭಗವದ್ಗೀತಾ ಈಸ್ ಗೋಯಿಂಗ್ ಟು ಟೀಚ್ ಇನ್ 4 ಡಿಫರೆಂಟ್
ಲೆವೆಲ್ಸ್, ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯ 4 ಪ್ರಮುಖವಾದ ವಿಚಾರಗಳನ್ನು ಭಗವದ್ಗೀತೆ ತಿಳಿಸಿಕೊಡುತ್ತದೆ. ಒಂದು ಡಿಸೈರ್ ಟು ಲೀವ್, ಎರಡನೇದು ಡಿಸೈರ್ ಟು ಲೀವ್ ಹ್ಯಾಪಿಲಿ ಆರ್ ಡಿಸೈರ್ ಟು ಎಂಜಾಯ್. ಇದನ್ನು ತಿಳಿಸ್ಕೊಡುವಂತಹದ್ದೇ ನಮ್ಮಲ್ಲಿ ಇರುವಂತಹ ಮತ್ತೊಂದು ಆಸೆ, ದಟ್ ಈಸ್ ಡಿಸೈರ್ ಟು ಫಾಲೋ ದಿ ಪಾತ್ ಆಫ್ ಧರ್ಮ. ಮತ್ತು ಈ ಧರ್ಮವನ್ನು ಅನುಸರಿಸಿದಾಗ ಅಲ್ಲಿ ಸಿಗುವಂತಹ 4ನೆಯ ಅಂತರಂಗದ ಬಯಕೆ, ದಟ್ ಈಸ್ ಡಿಸೈರ್ ಟು ಫಾಲೋ ದಿ ಪಾತ್ ಆಫ್ ಮೋಕ್ಷ. ಸೊ ಈ ರೀತಿಯಲ್ಲಿ ಮುಖ್ಯವಾದ ಉದ್ದೇಶವನ್ನು ಗುರಿ ಮುಟ್ಟುವುದು ಹೇಗೆ ಅನ್ನೋದನ್ನು ತಿಳಿಸ್ಕೊಡುವಂತಹದ್ದೇ ನಮ್ಮ ಭಗವದ್ಗೀತೆ. ಸೊ ಭಗವದ್ಗೀತೆಯನ್ನು ಓದೋದ್ರಿಂದ ಈ ರೀತಿಯ ಹಾಗೂ ಅನೇಕ ಬೇರೆ ಬೇರೆ ರೀತಿಯ ಸಾಕಷ್ಟು ಬೆನಿಫಿಟ್ಸ್ಗಳನ್ನು ನಾವು ಲೈಫಲ್ಲಿ ನಾವು ಗಳಿಸ್ಕೋಬಹುದು. ಮತ್ತು ಭಗವದ್ಗೀತೆ ಅಂತ ಹೇಳಿದಾಗ ಮಧುಸೂದನ ಸರಸ್ವತಿ ಎನ್ನುವಂತಹ ಒಬ್ಬ ಶ್ರೇಷ್ಠ ಸಂತ ಭಗವದ್ಗೀತೆಯ ಧ್ಯಾನ ಶ್ಲೋಕಗಳನ್ನು ನಮಗೆ ರಚಿಸಿಕೊಟ್ಟಿದ್ದಾರೆ. ಸೊ ಈ ಎಲ್ಲ ಧ್ಯಾನ ಶ್ಲೋಕಗಳು ಕೂಡ ವೆರಿ ವೆರಿ ಮೀನಿಂಗ್ಫುಲ್. ಭಗವದ್ಗೀತೆ ಅಂತ ಹೇಳಿದಾಗ ಗೀತೆಯ ಈ ಒಂದು ಗ್ರಂಥವನ್ನು ಅಧ್ಯಯನ ಮಾಡೋದಕ್ಕೆ ಮುಂಚೆ ಪಠಿಸುವಂತಹ ಈ ಒಂದು ಧ್ಯಾನ ಶ್ಲೋಕಗಳು ಇಟ್ ವಿಲ್ ಪ್ರಿಪೇರ್ ಅಸ್. ಸೊ ಅದರಿಂದ ಧ್ಯಾನ ಶ್ಲೋಕಗಳನ್ನ ನಮಗೆ ಮಧುಸೂದನ ಸರಸ್ವತಿಯವರು ಬಹಳ ಸುಂದರವಾಗಿ ರಚಿಸಿಕೊಟ್ಟಿದ್ದಾರೆ. 8 ಧ್ಯಾನ ಶ್ಲೋಕಗಳಿವೆ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣಂ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾರವಿಂದಾಯತ ಪತ್ರನೇತ್ರ ಏನ ತ್ವಯಾ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕ ಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋರ್ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಭೀಷ್ಮದ್ರೋಣತಟ ಜಯದ್ರಥಾಚಲ ಗಾಂಧಾರ ನೀಲೋತ್ಫಲ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನಾವರ್ತನಿ ಸೋತ್ತೀರ್ಣ ಖಲು ಪಾಂಡವೈರಣನದಿ ಕೈವರ್ತಕ ಕೇಶವ ಪರಾಶರ್ಯಾರ್ವಚ ಸರೋಜಮಮಲಂ ಗೀತಾರ್ಥ ಗಂಧೋತ್ಕಟಂ ನಾನಾಖ್ಯಾನ ಕಕೇಸರಂ ಹರಿಕಥಾ ಸಂಬೋಧನಾ ಬೋಧಿತಂ ಲೋಕೆ ಸಜ್ಜನ ಷಟ್ಪದೈರಹರಹ ಪೇಪೀಯಮಾನಂ ಮುದಾ ಭೂಯಾನ್ ಭಾರತ ಮಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೆ. ಹಾಗೂ ಕೊನೆಯದು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಸೊ ಜನರಲಿ ಭಗವದ್ಗೀತೆಯನ್ನು ಅಧ್ಯಯನದ ಪ್ರಾರಂಭವನ್ನು ನಾನು ಮಾಡ್ತೀನಿ ಅಂತ ಅಂದ್ಕೊಂಡಾಗ ಅದಕ್ಕೆ ಮುಂಚೆ ಈ ಒಂದು ಧ್ಯಾನ ಶ್ಲೋಕಗಳನ್ನು ಪಠಿಸುವಂತಹದ್ದು ಒಂದು ಕ್ರಮ. ಬಿಕಾಸ್ ಬೈ ಚಾಂಟಿಂಗ್ ದೀಸ್ ಧ್ಯಾನ ಶ್ಲೋಕಾಸ್ ಇಟ್ ಪ್ರಿಪೇರ್ಸ್ ಅವರ್ ಮೈಂಡ್. ಭಗವದ್ಗೀತೆಯ ಮುಖ್ಯ ಉಪದೇಶ ನೀತಿ, ಅಲ್ಲಿ ಸಿಗುವಂತಹ ನೀತಿ, ಅದನ್ನು ನಾವು ಸ್ವಲ್ಪ ಚಿಂತನೆಯನ್ನು ಮಾಡಬೇಕಾಗಿದೆ. ಅದು ನಮಗೆ ಯಾವ ನೀತಿಯನ್ನು ಕೊಡ್ತಾ ಇದೆ? ಮುಖ್ಯವಾಗಿ ಭಗವದ್ಗೀತೆ ಅಂತ ಹೇಳಿದಾಗ ಭಗವದ್ಗೀತೆಯಲ್ಲಿ ನಾವು ಮುಖ್ಯವಾಗಿ ನೋಡುವಂತಹದ್ದು ಪ್ರಾರಂಭದ ಸಮಯದಲ್ಲಿ ಭಗವದ್ಗೀತೆ ಅಧ್ಯಯನ ಪ್ರಾರಂಭವಾಯಿತು ಅಂತಂದಾಗ ಅಲ್ಲಿ ಆ ಕ್ಷಣದಲ್ಲಿ ಕಂಡುಬರುವಂತಹದ್ದು ಅರ್ಜುನನ ದುರ್ಬಲವಾದ ಮನಸ್ಥಿತಿಯನ್ನು ನಾವು ನೋಡ್ತೀವಿ.
ಮನಸ್ಸಿನ ಶಕ್ತಿ ಎನ್ನುವಂತಹದ್ದು ಬಹಳ ದುರ್ಬಲವಾಗಿರುತ್ತೆ ಅರ್ಜುನನಿಗೆ. ಆಗ ಅವನು ಭಗವಂತನನ್ನು ಈ ಅಪ್ರೋಚಸ್, ಭಗವಂತನಲ್ಲಿ ಹೋಗಿ ಅವನು ಕೇಳ್ಕೊತಾನೆ. ಆಗ ಅಲ್ಲಿ ಭಗವಂತ ಶ್ರೀಕೃಷ್ಣ ಅರ್ಜುನನ ಈ ಪರಿಸ್ಥಿತಿಯನ್ನು ಗಮನಿಸಿ ಅವನಿಗೆ ಯುದ್ಧ ಭೂಮಿಯಲ್ಲೇ, ಇನ್ ದ ಮಿಡ್ಲ್ ಆಫ್ ದಿ ಯುದ್ಧ ಕ್ಷೇತ್ರ ಅಲ್ಲಿ ಆ ಸಂದರ್ಭದಲ್ಲಿ ಕೆಲವು ಧರ್ಮ, ನೀತಿ ಇವೆಲ್ಲವನ್ನು ಅವನು ಉಪದೇಶ ಮಾಡ್ತಾನೆ. ಹಾಗೂ ದುರ್ಬಲಗೊಂಡಂತಹ ಮನಸ್ಸಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾನೆ. ಜೊತೆಗೆ ವಾಟ್ ಈಸ್ ಕ್ಷಾತ್ರ ಧರ್ಮ, ದ ಇಂಪಾರ್ಟೆನ್ಸ್ ಆಫ್ ಕ್ಷಾತ್ರ ಧರ್ಮ ಅನ್ನುವಂತಹದ್ದನ್ನು ಕೂಡ ಭಗವಂತ ತಿಳಿಸ್ತಾನೆ. ಸೊ ಇವೆಲ್ಲವನ್ನ ಒಳಗೊಂಡಂತಹ ಈ ಒಂದು ಉಪದೇಶ, ಅತಿ ಹೆಚ್ಚು ಉಪದೇಶಗಳನ್ನು ಹೊಂದಿರುವಂತಹ ಭಗವಂತನ ವಾಣಿ ಇದು. ದಟ್ ಈಸ್ ಭಗವದ್ಗೀತೆ. ಹೀಗೆ ಹೇಳಿದಾಗ ಇಲ್ಲಿ ಕೆಲವರು ಒಂದು ರೀತಿಯ ಟೀಕೆಯಂತಹ ಪ್ರಶ್ನೆಯನ್ನು ಮಾಡ್ತಾರೆ. ಭಗವದ್ಗೀತೆ ಅಲ್ಲಿ ಅನೇಕ ಉಪದೇಶಗಳು ಹಾಗೂ ಕೆಲವು ಶಿಕ್ಷಣ ಇವೆಲ್ಲ ಇದೆ ಅಂತಹದ್ದೆಲ್ಲ ಭಗವಂತನ ವಾಣಿ, ಇಟ್ ಇಸ್ ಆಲ್ ಓಕೆ. ಬಟ್ ಇದು ಅರ್ಜುನನಂತಹ ದುರ್ಬಲ ಮನಸ್ಸಿನ ವ್ಯಕ್ತಿಗೆ ಬೇಕಾಗಿತ್ತು. ಅರ್ಜುನ ಯುದ್ಧ ಭೂಮಿಗೆ ಬಂದ ನಂತರದಲ್ಲಿ ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿದ ನಂತರದಲ್ಲಿ ಅವನ ಮನಸ್ಸಿನಲ್ಲಿ, ಅವನ ಬುದ್ಧಿಯಲ್ಲಿ ಒಂದು ರೀತಿಯ ಭ್ರಮಣೆ ಉಂಟಾಗುತ್ತೆ. ಆಗ ಮನಸ್ಸು ದುರ್ಬಲವಾಗಿದೆ ಎನ್ನುವಂತಹದ್ದು ಅವನಿಗೆ ಆಗತ್ತೆ. ಸೊ ದುರ್ಬಲವಾದ ಮನಸ್ಸನ್ನು ಮತ್ತೆ ಯಥಾಸ್ಥಿತಿಗೆ ತರುವಂತಹ ಪ್ರಯತ್ನ, ಅಲ್ಲಿ ಸಿಗುವಂತಹ ಉಪದೇಶದಿಂದ ಅವನು ಮತ್ತೆ ಚೇತರಿಸ್ಕೋತಾರೆ. ಸೊ ದಿಸ್ ಭಗವದ್ಗೀತಾ ಈಸ್ ರಿಕ್ವೈರ್ಡ್ ಫಾರ್ ಅರ್ಜುನ. ಯಾಕೆಂದರೆ ಅವನ ಮನಸ್ಥಿತಿ ಆಗಿತ್ತು, ದುರ್ಬಲವಾಗಿತ್ತು. ಅಥವಾ ಅರ್ಜುನನಿಗೆ ಇದು ಬೇಕಿತ್ತು, ನಮಗೆ ಯಾಕೆ ಬೇಕು ಅನ್ನುವಂತಹ ಒಂದು ಟೀಕೆಯಂತೆ ಪ್ರಶ್ನೆಯನ್ನು ಮಾಡ್ತಾರೆ. ಅರ್ಜುನನಂತಹ ದುರ್ಬಲವಾದ ಮನಸ್ಸನ್ನು ಹೊಂದಿದ ವ್ಯಕ್ತಿಗೆ ಈ ಒಂದು ಭಗವದ್ಗೀತೆ ಹೆಲ್ಪ್ ಮಾಡಿದೆ ಅಂತಂದಮೇಲೆ ದಿಸ್ ಭಗವದ್ಗೀತೆ ನಮಗೂ ಕೂಡ ದಿವ್ಯ ಔಷಧ. ಸೊ ಇದ್ರ ಬಗ್ಗೆ ಅನುಮಾನನೇ ಬೇಡ. ಈ ಭಗವದ್ಗೀತೆ ಅಂತ ಹೇಳಿದಾಗ ಇಲ್ಲಿ ಒಟ್ಟು 18 ಅಧ್ಯಾಯಗಳಿವೆ. ಅದರಲ್ಲಿ ದಿ ಫಸ್ಟ್ ಚಾಪ್ಟರ್, ಮೊದಲನೇ ಅಧ್ಯಾಯ, ಇಟ್ ಗಿವ್ಸ್ ಜನರಲ್ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಗ್ರೇಟ್ ಮಹಾಭಾರತ ವಾರ್. ಯುದ್ಧದ ಮಧ್ಯೆಯಲ್ಲಿ ಈ ಒಂದು ನಾಲೆಡ್ಜ್, ಭಗವದ್ಗೀತೆಯನ್ನು ಒಂದು ಉಪದೇಶ, ಭಗವಂತನ ವಾಣಿ ಈಸ್ ರಿವೀಲ್ಡ್. ಸೊ ಶ್ರೀಕೃಷ್ಣನ ಉಪದೇಶ ಪ್ರಾರಂಭ ಆಗುವಂತಹದ್ದೇ ಆ್ಯಕ್ಚುಯಲ್ ಆಗಿ ಫ್ರಮ್ ದಿ ಸೆಕೆಂಡ್ ಚಾಪ್ಟರ್ ಅಂಡ್ ಆನ್ವರ್ಡ್ಸ್. ಅಲ್ಲಿಯವರೆಗೆ ಪರಮಾತ್ಮ ಮಾತನಾಡಿರಲಿಲ್ಲ. ಸೊ ಇಲ್ಲಿ ಧ್ಯಾನ ಶ್ಲೋಕದಲ್ಲಿ ಒಂದು ಕಡೆ ಬರುತ್ತೆ, ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನಃ. ಸೊ ಯಾವುದೇ ಒಬ್ಬ ಸಾಧಕನಾಗಲಿ ಅವನು ಧ್ಯಾನದ ಪರಮಸ್ಥಿತಿಯನ್ನು ತಲುಪಿದಾಗ ಹಿ ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್ ಹಿಸ್ ಟ್ರೂ ನೇಚರ್. ಸೊ ಇಂತಹದನ್ನು ವಿ ಕಾಲ್ ಇಟ್ ಸ್ವರೂಪ ಜ್ಞಾನ ಅಂತ ನಮ್ಮ ವೇದಾಂತ ಇದನ್ನು ತಿಳಿಸುತ್ತೆ. ಸೊ ವಾಟ್ ಈಸ್ ಧ್ಯಾನ, ದಟ್ ಈಸ್ ಮೆಡಿಟೇಷನ್. ಸೊ ಇಂತಹ ಅನೇಕಗಳನ್ನು ಭಗವದ್ಗೀತೆ ಇಟ್ ಈಸ್ ಗೋಯಿಂಗ್ ಟು ಟೀಚ್ ಅಸ್. ಮೆಡಿಟೇಷನ್, ಧ್ಯಾನ ಇವೆಲ್ಲವನ್ನು ತಿಳಿಸುತ್ತೆ. ಧ್ಯಾನವನ್ನು ಮಾಡಬೇಕು, ಧ್ಯಾನವನ್ನು ಮಾಡಿ ಆ ಮೂಲಕ ಪರಮಸ್ಥಿತಿಯನ್ನು ಹೋಗಿ ಮುಟ್ಟಬೇಕು ಅನ್ನುವಂತಾದರೆ ವಿ ಶುಡ್ ಹ್ಯಾವ್ ದಿ ಪ್ರಾಪರ್ ನಾಲೆಡ್ಜ್. ಧ್ಯಾನ ಸರಿಗಾಗಬೇಕು ಅಂತಂದರೆ ಮೂಲಭೂತವಾಗಿ ನಮ್ಮಲ್ಲಿ ಅಂತಹ ಒಂದು ಜ್ಞಾನ ಕೂಡ ಸಿದ್ಧಿಯಾಗಬೇಕು. ಗೇನ್ ಜ್ಞಾನ ಈಸ್ ಆಲ್ಸೋ ರಿವೀಲ್ಡ್ ಬೈ ದಿ ಭಗವಂತ. ಸೊ ಈ ಒಂದು ಜ್ಞಾನ ಹೊಂದಬೇಕು ಅಂತಂದರೆ ಆ ಜ್ಞಾನವನ್ನು ಸಂಪಾದಿಸ್ಕೋಬೇಕು ಅಂತಂದಾಗ ಅಲ್ಲಿ ಅದಕ್ಕಾಗಿ ಕೆಲವು ಯೋಗ್ಯತೆಗಳು ಕೂಡ ಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಸೆಲ್ಫ್ ಫಾರ್ ದಿಸ್ ನಾಲೆಡ್ಜ್. ಆ ಯೋಗ್ಯತೆಗಳನ್ನು ಸಂಪಾದನೆ ಮಾಡಬೇಕು. ಫಾರ್ ದಟ್ ಉಪಾಸನಾ ಇಸ್ ರಿಕ್ವೈರ್ಡ್. ಅಗೇನ್ ಭಗವಂತ ಹ್ಯಾಸ್ ರಿವೀಲ್ಡ್ ದಿ ಉಪಾಸನಾ ಹಿಯರ್. ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾನೆ. ಹೀಗೆ ಭಗವದ್ಗೀತೆಯನ್ನು ನಾವು ಪ್ರವೇಶಿಸಬೇಕು ಅಂತಂದರೆ ಅದಕ್ಕಾಗಿ ವಿ ಹ್ಯಾವ್ ಟು ಪರ್ಫಾರ್ಮ್ ಸರ್ಟನ್ ಟೈಪ್ಸ್ ಆಫ್ ಕರ್ಮಾಸ್. ಭಗವದ್ಗೀತೆಯನ್ನು ನಾವು ಅಭ್ಯಾಸ ಮಾಡಬೇಕು, ಅದರ ಉಪಯೋಗವನ್ನು ನಾನು ಪಡ್ಕೋಬೇಕು ಅಂತಂದಾಗ ಅದಕ್ಕಾಗಿ ಕೆಲವು ರೀತಿಯ ಶ್ರಮಗಳನ್ನು ಕೂಡ ನಾನು ಹಾಕಬೇಕಾಗತ್ತೆ. ಅಂತಹ ಶ್ರಮವನ್ನು ಹಾಕುವಾಗ ನನ್ನ ಮನಸ್ಥಿತಿ, ನನ್ನ ಆ್ಯಟಿಟ್ಯೂಡ್, ನನ್ನ ಭಾವನೆ ಅವುಗಳೆಲ್ಲ ಹೇಗಿರಬೇಕು, ಯಾವ ಮಟ್ಟದಲ್ಲಿ ನನ್ನ ಭಾವನೆಯನ್ನು ನಾನು ಬೆಳೆಸ್ಕೋಬೇಕು,
ಮನಸ್ಸಿನ ಒಂದು ಆ ನಿರ್ಮಲತ್ವವನ್ನು ಹೇಗೆ ಕಾಪಾಡ್ಕೋಬೇಕು. ಸೊ ಆಲ್ ದೀಸ್ ಆರ್ ರಿವೀಲ್ಡ್ ಇನ್ ಭಗವದ್ಗೀತಾ ಆ್ಯಂಡ್ ದಿ ಲಾರ್ಡ್ ಹಿ ಹಿಮ್ಸೆಲ್ಫ್ ಈಸ್ ಗೋಯಿಂಗ್ ಟು ರಿವೀಲ್. ಪರಮಾತ್ಮ ಶ್ರೀಕೃಷ್ಣನೇ ತನ್ನ ಮುಖವಾಣಿಯಿಂದ ಇವೆಲ್ಲವನ್ನು ತಿಳಿಸ್ಕೊಡ್ತಾ ಬರ್ತಾನೆ. ಸೊ ಇಲ್ಲಿ ಈ ರೀತಿ ಒಟ್ಟು 4 ಪ್ರಮುಖ ಹಂತಗಳನ್ನು ನಾವು ನೋಡಬಹುದು. ಮೊದಲನೇದು ಕರ್ಮ, ಎರಡನೇದು ಉಪಾಸನ, ನಂತರದಲ್ಲಿ ಜ್ಞಾನ ಹಾಗೂ ಧ್ಯಾನ. ಸೊ ದೀಸ್ ಆರ್ 4 ಮೇನ್ ಟಾಪಿಕ್ಸ್ ದಟ್ ವಿ ಕ್ಯಾನ್ ಸಿ ಇಟ್ ಇನ್ ಭಗವದ್ಗೀತಾ. ಸೊ ಎಲ್ಲದಕ್ಕಿಂತ ಮೊದಲು ಬರುವಂತಹದ್ದು ಕರ್ಮ. ಸೊ ಕರ್ಮದಿಂದ ಪ್ರಾರಂಭ ಮಾಡಬೇಕಾಗತ್ತೆ. ಸೊ ನಮ್ಮ ಆಧ್ಯಾತ್ಮದ ಪ್ರಯಾಣ ಪ್ರಾರಂಭವಾಗುವಂತಹದ್ದೇ ನಮ್ಮ ಕರ್ಮಗಳನ್ನು ನಾವು ಸರಿಪಡಿಸಿಕೊಂಡಾಗ. ನಾವು ಕರ್ಮಗಳನ್ನು ಮಾಡ್ತಾ ಇದ್ದೀವಿ, ಆದರೆ ಯಾವ ರೀತಿಯ ಕರ್ಮಗಳನ್ನು ಮಾಡ್ತಾ ಇದ್ದೀವಿ, ಆ ಕರ್ಮದ ಬಗ್ಗೆ ನಮಗೆ ಅದು ಧರ್ಮವ ಅಧರ್ಮವ, ಹೇಗೆ ನಡೀತಾ ಇದೆ ಕರ್ಮದ ಸಮಯದಲ್ಲಿ ನನ್ನ ಆ್ಯಟಿಟ್ಯೂಡ್, ನನ್ನ ಭಾವನೆಗಳು ಹೇಗಿದೆ, ನನ್ನ ಮನಸ್ಥಿತಿ ಹೇಗಿದೆ, ಯಾವುದರ ಅಪೇಕ್ಷೆಯ ಮೇರೆಗೆ ನಾನು ಈ ಒಂದು ಕರ್ಮವನ್ನು ಮಾಡ್ತಾ ಇದ್ದೀನಿ, ಇಲ್ಲಿ ಕರ್ಮ ಮಾಡೋದಕ್ಕೆ ನನಗೆ ಮುಖ್ಯವಾಗಿ ಸಿಕ್ಕಂತಹ ಪ್ರಚೋದನೆಗಳು ಯಾವುದು, ಹೀಗೆ ಅನೇಕ ಸೂಕ್ಷ್ಮಗಳನ್ನು ತಿಳ್ಕೊಂಡು ನಾವು ಕರ್ಮವನ್ನು ಮಾಡಿ ಕರ್ಮವನ್ನು ಸರಿಪಡಿಸ್ಕೋಬೇಕಾಗತ್ತೆ. ಕರ್ಮವನ್ನು ಮಾಡಿ ಕೆಲವು ಕರ್ಮಗಳನ್ನು ನಾವು ಸರಿಪಡಿಸ್ಕೋಬೇಕಾಗತ್ತೆ. ಸೊ ಆಲ್ ದೀಸ್ ಆರ್ ಪಾಸಿಬಲ್ ಓನ್ಲಿ ವೆನ್ ವಿ ಸಿಟ್ ಅಂಡ್ ಸ್ಟಡಿ ದಿಸ್ ಗ್ರೇಟ್ ಭಗವದ್ಗೀತಾ. ಸೊ ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.